ತಮ್ಮ ತತ್ವ ಪ್ರಸಾದ ಒಂದಿಷ್ಟು ನೀಡ್ರಪ್ಪ. ಏನ್ ಚಿಂತನೆ ಮಾಡ್ತೀರಿ ಮಾಡ್ರಿ. ಅದಿರಿ ಗುರುಗಳೇ? ಶರಣಾರ್ಥಿ. ಊರಿಗೆ ಬಂದಿರಾ? ಏನ್ ಹೇಳ್ತೀರ ತತ್ವ ಪದಾರ್ಥ ಏನಾರ? ಏನ್ ಕೇಳ್ತೀರಾ? ಹೇಳ್ತೀರ? ಹೇಳಂಗಿಲ್ಲ. ಮತ್ತೆ ಯಾರು ಏನ್ ಹೇಳ್ತಿದ್ರಿ ಹೇಳ್ರಿ, ಇಲ್ಲ ನಾವ್ ಹೇಳ್ತೀವಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಪ್ರತಿದಿನದ ಪದ್ಧತಿಯಂತೆ ಶಟಸ್ಥಲ ಚಕ್ರವರ್ತಿ ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ವಚನಗಳ ಸ್ಥಳಕಟ್ಟಿನ ವಚನಗಳ ಪೈಕಿ ಭಕ್ತ ಮಹೇಶ ಸ್ಥಳಗಳಲ್ಲಿ ಭಕ್ತ ಶಟಸ್ಥಲ ಯಶಸ್ವಿಯಾಗಿ ಮುಗಿಸಿ ಈಗ ಮಹೇಶ ಸ್ಥಳದ ಶಟಸ್ಥಲದ ವಚನಗಳು, ಅದರೊಳಗೆ ನಿರ್ದೇಶನ ಸ್ಥಳ ಮಹೇಶ ಅಂದ್ರೆ ಹೆಂಗಿರಬೇಕು ಅಂದ್ರೆ 5ನೇ ವಚನದಲ್ಲಿ ಏನ್ ಹೇಳ್ತಾರ? ಪರಧನ ಪರಸ್ತ್ರೀ ಪರಹಿಂಸೆಯ ತೊರೆಯದನ್ನಕ್ಕ ಎಂತು ಮಹೇಶ್ವರ ಅಪ್ಪನಯ್ಯ. ಪರಧನ ಪರಸ್ತ್ರೀ ಪರಹಿಂಸೆ, ಸುತ್ತಮುತ್ತ ಬೇಕಾದಷ್ಟು ನಮ್ಮನ್ನ ನಂಬಿದ ಜೀವಿಗಳಿರ್ತಾರ. ಆ ಜೀವಿಗಳಲ್ಲಿ ನಮ್ಮ ವ್ಯವಹಾರ ಸರಿಗಿರಬೇಕು ಅಂದ್ರೆ ಮಹೇಶ್ವರ ಅಂತಂದ್ರೆ ಗುರುಸ್ಥಳಕ್ಕೆ ಬರ್ತಾನ. ಭಕ್ತ ಸ್ಥಳದಿಂದ ಗುರುಸ್ಥಳಕ್ಕೆ ಬರ್ಬೇಕಾದ್ರೆ ಸುತ್ತಮುತ್ತ ಈಗ ಗಣಪತಿ ಅದನ್ನಲ್ಲ, ಗಣಪತಿ ಮಟ್ಟಿಗೆ ಒಂದು ಹಾವು ಕಟ್ಕೊಂಡಿರ್ತಾನ. ಎದಕ್ ಕಟ್ಕೊಂಡಿರ್ತಾನಂದ್ರ ಮನಸ್ಸು ಕಂಟ್ರೋಲ್ ಮಾಡೋದಕ್ಕಂತ, ಮನಸ್ಸನ್ನ ನಿಯಂತ್ರಣ ಮಾಡೋದಕ್ಕೆ. ಹಾವು ಎದಕ್ ಕಟ್ಕೋತಾನ ಒಟ್ಟಿಗೆ ಅಂದ್ರೆ ಮನಸ್ಸನ್ನು ನಿಯಂತ್ರಣ ಮಾಡೋದಕ್ಕೆ. ಹಂಗ ಇಲ್ಲಿ ಏನದಂದ್ರೆ ಪರಧನ ಪರಸ್ತ್ರೀ ಪರಹಿಂಸೆ, ಇನ್ನೊಬ್ಬರಿಗೆ ತೊಂದರೆ ಕೊಡೋದು, ಇನ್ನೊಬ್ಬರದ ಅಂತವೆಲ್ಲ ಮಾಡಿದ್ರ ಅವ್ರ ಗುರು ಆಗಂಗಿಲ್ಲ. ಗುರು ಪ್ರಸಾದದಲ್ಲಿ ಮಹೇಶ ಅಂದ್ರೆ ಗುರು ಸ್ಥಾನಕ್ಕೆ ಬಂದಿರ್ತಾನ. ಗುರು ಪ್ರಸಾದದಲ್ಲಿ ನಿಯತ ಅವಧಾನಿ ಯಾಗದನ್ನಕ್ಕರ ಎಂತು ಮಹೇಶ್ವರನಪ್ಪನಯ್ಯ. ಗುರುವಿನ ಪ್ರಸಾದ ಅಂತಂದ್ರೆ ಸುತ್ತಮುತ್ತ ಗುರು ಅಂತಂದ್ರೆ ಅರಿವಿನ ರೂಪದಲ್ಲಿ ಗುರುನೇ ಅದನ್ನ. ಗುರುನೇ ಅರಿವಿನ ರೂಪದಲ್ಲಿ ಇದ್ದಾಗ ನಿಯತ ಅವಧಾನಿ ಅಂದ್ರೆ ಹುಷಾರಾಗಿರ್ಬೇಕು, ಎಚ್ಚರಿಕೆಯಿಂದಿರಬೇಕು. ಅವಧಾನಿ ಅಂದ್ರ ಸಾವಧಾನ, ನಿಧಾನವಾಗಿರಬೇಕು. ನಿಯತ ಅಂತಂದ್ರೆ ನಿಯಮದಲ್ಲಿರಬೇಕು. ಈ ರೀತಿ ಇದ್ದಂತ ಇವನಿಗೆ ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ ಮಹೇಶ್ವರ ನೆನೆಸಿಕೊಂಬುವುದು ಸಾಮಾನ್ಯವೇ. ಮಹೇಶ್ವರ ನೆನೆಸಿಕೊಂಬುವುದು ಸಾಮಾನ್ಯವೇ. ಅದಕ್ಕ ಬೆಳ್ಳಿ ಎತ್ತಿನ ಮರಿಯಲ್ಲಿರುವ ಒಂದು ವಚನ ಅದ ಬಸವಣ್ಣವರು. ಏನಂದ್ರ ಕುಳ್ಳಿರ್ದು ವಚನ ಭಾರಿ ಅದ. ಕುಳ್ಳಿರ್ದು ಲಿಂಗವ ಪೂಜಿಸಿ, ಕುಳ್ಳಿರ್ದು ಲಿಂಗವ ಪೂಜಿಸಿ ಅಲ್ಲದಾಟವ ನಾಡುವರಯ್ಯ. ವಚನಕ್ಕೆ ಬಹಳ ಚಂದದ, ಬರ್ಕೋಬೇಕಿದ ನೀವು. ಕುಳ್ಳಿರ್ದು ಲಿಂಗವ ಪೂಜಿಸಿ, ಲಿಂಗ ಪೂಜೆ ಏನು ಜಬರ್ದಸ್ತ್ ಮಾಡ್ತಾರ. ಅಲ್ಲದಾಟವ ನಾಡುವರಯ್ಯ, ಲಿಂಗ ಪೂಜೆ ಮಾಡ್ಕೊಂಡ್ಮೇಲೆ ಅಲ್ಲದ ಆಟ ಆಡಂಗಿಲ್ಲ. ಲಿಂಗ ಪೂಜೆ ಅಂದ್ರೆ ಏನಿಲ್ಲ, ಅರಿವಿನ ದಾರಿಯೊಳಗೆ ಇರದೆ. ಪೂಜೆ ಅಂದ್ರೆ ಜೀರೋ, ನಾನು ನನ್ನದು ಅನ್ನಂತ ಮೋಹ ಇರ್ಲಾರ್ದೆ ಪೂಜೆ. ಅದೇನು ಲಿಂಗದ ಮೇಲೆ ನೀರ್ ಹಾಕಿ ಇವತ್ತಿ ಹಚ್ಚಿ ನಮಸ್ಕಾರ ಮಾಡಿನ ಪೂಜೆ ಆಯ್ತಾ ಅಂತ, ಅದು ಯಾರಿಗೆ ತಿಳಿಲಾರ್ದವ್ರಿಗೆ. ತಿಳಿದವರಿಗೆ ನಾನು ನನ್ನ ಅನ್ನೋ ಮೋಹ ನಷ್ಟ ಆದವ್ರೆ ಪೂಜೆ. ಪೂಜೆ ಅಂದ್ರೆ ಜೀರೋ. ಲಿಂಗ ಅಂದ್ರೆ ಅರಿವು, ಅರಿವೇ ಹೀರೋ, ಆಭಾಸ ಜೀರೋ, ನಾನೇನಿಲ್ಲ ಅನ್ನೋದು ಇದೆ ಲಿಂಗ ಪೂಜೆ. ಆ ಅರಿವಿನಲ್ಲಿ ನಾವು ಹೋಗಿ ನನ್ನದು ಅನ್ನೋದನ್ನೆಲ್ಲ ಕಳ್ಕೊಂಡಾಗ ಏನಾಯ್ತದ, ಲಿಂಗ ಪೂಜೆ ಆಗ್ತದ.
ಆ ರೀತಿ ಲಿಂಗ ಪೂಜೆ ಮಾಡೋದು ಬಿಟ್ಟು ಕುಳ್ಳಿರ್ದು ಲಿಂಗವ ಪೂಜಿಸಿ ನೋಡೋರ್ ಕಣ್ಣಿಗೆ ಲಿಂಗ ಪೂಜೆ ಮಾಡ್ಕೋತಾರ. ಮತ್ತೇನು ಅಲ್ಲದಾಟವನ್ನಾಡುವರಯ್ಯ. ಬೆಳ್ಳಿ ಎತ್ತಿನ ಮರೆಯಲ್ಲಿರ್ದು ಹುಲ್ಲೆಗೆ ಅಂಬು ತೊಡುವರಯ್ಯ. ಈ ಶಬ್ದ ಕೇಳಿರ? ಬೆಳ್ಳಿ ಎತ್ತಿನ ಮರೆಯಲ್ಲಿರ್ದು ಹುಲ್ಲೆಗೆ ಅಂಬು ತೊಡುವರಯ್ಯ. ಇದರದೇನು ಅರ್ಥ ಆಗ್ತದ ಈ ಸಾಲು ಬಸವಣ್ಣವ್ರದು? ಬೆಳ್ಳಿ ಎತ್ತು ಅಂತಂದ್ರ ಬೆಳ್ಳನ್ನೊಂದು ಎತ್ತು ನಿಂತದಲ್ಲಿ ಹೊಲ್ದಾಗ ಬಿಸಿಲಾಗ ಬೆಳ್ಳಿ ಬೆಳ್ಳಿ ಕಂಡಂಗೆ ಕಾಣ್ಲಕತ್ತದ. ಹುಲ್ಲೆ ಅಂತಂದ್ರ ಒಂದು ಚಿಗರಿ ಎತ್ತಿಗೆ ನೋಡಿ ಏನ್ ಅಂದ್ತದೇನದು? ಚಿಗರಿನೂ ಅಡವ್ಯಾಗ ಹುಲ್ಲು ಮೇಯ್ಲಕತ್ತದ, ಎತ್ತನು ಅಡವ್ಯಾಗ ಹುಲ್ಲು ಮೇಯ್ಲಕತ್ತದ. ಅದು ಯಾರನ್ನ ನಂಬ್ಯದ? ಎತ್ತು ನನಗೇನು ಮಾಡಂಗಿಲ್ಲ ಅಂತೇಳಿ ಚಿಗರಿ ನಿಶ್ಚಿಂತೆಯಾಗಿ ಹುಲ್ಲು ಮೇಯ್ಲಕತ್ತದ. ಇಲ್ಲಿ ಯಾರು ಸಮಸ್ಯೆ ಇಲ್ಲ ಅಂತ. ಆದ್ರೆ ಬೆಳ್ಳಿ ಎತ್ತಿನ ಮರೆಯಲ್ಲಿ ಯಾರು ಕೂರ್ತಾರ? ಬೇಡ್ರವ ಕೂತಾನ. ಆ ಎತ್ತಿನ ಹಿಂದ ಬೇಟೆಗಾರ ಕುಂತಾನ. ಕುಂತು ಏನ್ ಮಾಡ್ಲಕತ್ತಾನ? ಹುಲ್ಲೆಗೆ ಅಂಬು ತೊಡುವರಯ್ಯ. ಅಂಬು ಅಂದ್ರೆ ಬಾಣ, ಬಿಲ್ಲು ಬಾಣ. ಆ ಚಿಗರಿಗೆ ಬಾಣ ಹೊಡ್ಲಕತ್ತಾನ. ಬೆಳ್ಳಿ ಎತ್ತಿನ ಮರೆಯಲ್ಲಿರ್ದು ಹುಲ್ಲೆಗೆ ಅಂಬು ತೊಡುವರಯ್ಯ ಅಂತಂದ್ರ ಲಿಂಗ ಪೂಜೆ ಜ್ಞಾನದ ಮಾತುಗಳು ಆಡ್ಕೊಂತ ಜನರಿಗೆ ನಂಬಿಸಿ ಹಿಂದ್ಲಿಂತ ಏನ್ ಮಾಡ್ಲಕತ್ತಾನ? ಅವ್ರಿಗೆ ಮೋಸ ಮಾಡ್ಲಕತ್ತಾನ. ಪರಧನ, ಪರಸ್ತ್ರೀ, ಮತ್ತೇನು ಪರಹಿಂಸೆ ಮಾಡ್ಲಕತ್ತಾನ. ಹೆಂಗದ? ಬೆಳ್ಳಿ ಎತ್ತಿನ ಮರೆಯಲ್ಲಿರ್ದು ಹುಲ್ಲೆಗೆ ಅಂಬು ತೊಡುವರಯ್ಯ. ಅರ್ಥ ಆಯ್ತಾ? ಎತ್ತಂದ್ರೆ ಯಾವುದು? ನೀವು ಹಿಡಿದ ಧರ್ಮ ಮಾರ್ಗ, ಜ್ಞಾನ ಮಾರ್ಗ. ಈ ಜ್ಞಾನ ಮಾರ್ಗವನ್ನ ನಂಬಿರ ಜನ. ಈ ಜ್ಞಾನ ಮಾರ್ಗವನ್ನ ಹಿಡ್ಕೊಂಡ್ಮೇಲೆ ಇವ ಮನುಷ್ಯ ಚಲೋ ಅದಾನ ಅಂತ ತಿಳ್ಕೊಂಡ್ಮೇಲೆ ಆ ಜ್ಞಾನ ಮಾರ್ಗಕ್ಕೆ ಜ್ಞಾನ ಕೇಳಬೇಕಂತ ಮುಂದೆ ಬಂದು ಕುಂತ. ಇವ್ರು ಯಾರ್ಲಿಂತ ನನಗೇನು ಉಪಯೋಗ ಆಗ್ತದತ್ತ ಎಲ್ಲರ ಮೇಲೆ ಒಂದೊಂದು ಸ್ಕೆಚ್ ಹಾಕೋತ್ ಕೂತ್ರ. ಇಷ್ಟು ಮಂದಿ ನನ್ ಮುಂದೆ ಒಂದು 25 ಮಂದಿ ಕುಂತು ಪಾಠ ಕೇಳ್ತಾರ ಅಂತಂದ್ರ ಈ 25 ಮಂದಿಲಿಂತ ನನಗೆ ಏನೇನು ಉಪಯೋಗ ತೆಕ್ಕೋಬಹುದು ಅಂತೇಳಿ ಸ್ಕೆಚ್ ಹಾಕೋತ್ ಕೂತ್ರೆ ಹೆಂಗಿರ್ತದ? ಹೌದಾ ಇಲ್ಲ? ಬೆಳ್ಳಿ ಎತ್ತಿನ ಮರೆಯಲ್ಲಿರ್ದು ಅವ್ರೇನ್ ಮಾಡ್ಯಾರ? ತತ್ವಜ್ಞಾನವನ್ನ ನಂಬಿ ಬಂದಾರ. ಅವ್ರನ್ನ ಇವರು ದುರ್ಬಳಕೆ ಮಾಡ್ಕೋಬೇಕಂತಾರ. ಹೆಂಗದ? ಈ ತರ ಇದ್ರೆ ಏನಾಗ್ತದ? ಇಂತಪ್ಪ ಕಳ್ಳ ಹಾದರಿಗರ ಕೈಯಲ್ಲಿ ಪೂಜೆ ಕೈಗೊಳ್ಳ ನಮ್ಮ ಕೂಡಲ ಸಂಗಮ ದೇವ. ವಚನ ಹೆಂಗದ ನೋಡ್ರಿ ಅದು. ಅವ್ರು ಮಾಡ್ಕೊಳ್ಳೋ ಪೂಜೆನೇ ಅಲ್ಲದು. ನಮ್ಮ ಕೂಡಲ ಸಂಗಮ ದೇವನಿಗೆ ಅವನ್ ಪೂಜೆ ತಟ್ಟಂಗೆ ಇಲ್ಲ ಅಂತಾರ ಅವ್ರು. ವಚನ ಹೆಂಗದ? ಸಾಲಿಡ್ ಅದಲ್ರಿ, ಗಟ್ಟಿಮುಟ್ಟ. ಆಚಾರ ವಿಚಾರ ಸರಿಯಾಗಿರ್ಬೇಕು ಅನ್ನೋದ್ರ ಬಗ್ಗೆ ಗಟ್ಟಿಮುಟ್ಟ ಹೇಳ್ಯಾರ ಅವ್ರು. ಕುಳ್ಳಿರ್ದು ಲಿಂಗವ ಪೂಜಿಸಿ ಅಲ್ಲದಾಟವನ್ನಾಡುವರಯ್ಯ. ಬೆಳ್ಳಿ ಎತ್ತಿನ ಮರೆಯಲ್ಲಿರ್ದು ಹುಲ್ಲೆಗೆ ಅಂಬು ತೊಡುವರಯ್ಯ. ಇಂತಪ್ಪ ಕಳ್ಳ ಹಾದರಿಗರ ಕೈಯಲ್ಲಿ ಪೂಜೆ ಕೈಗೊಳ್ಳ ನಮ್ಮ ಕೂಡಲ ಸಂಗಮ ದೇವ. ಏನ್ರಿ? ಡಾಕ್ಟರ್ ರಾಜ್ಕುಮಾರ್ ಸುತ್ತಮುತ್ತ ಹೆಂಗಸರದ ಸಿನಿಮಾದಾಗೆ ಇದ್ರು. ಅವ್ರು ಎಷ್ಟು ಶುದ್ಧ ಜೀವನ ಮಾಡಿ ಹೋದ್ರು ಗೊತ್ತವ್ರು. ಏನ್ ಬೆಕ್ಕದ್ ಮಾಡ್ಬೋದಿತ್ತ ಅವ್ರು. ಹೌದಲ್ರಿ? ಸಿನಿಮಾ ಫೀಲ್ಡ್ನೊಳಗ ಬೇರೆ ಯಾರಿಗೆ ಅವರಷ್ಟು ಹೆಂಗಸರು ಸಿಗಂಗಿಲ್ಲ. ಸಿನಿಮಾ ಫೀಲ್ಡ್ನಾಗ ಇದ್ದವರಷ್ಟು ಹೆಂಗಸರು ಬೇರೆ ಯಾರಿಗೆ ಸಿಗಂಗಿಲ್ಲ. ನಾಟಕದಾಗ ಸಿನಿಮಾದಾಗ ಇದ್ದವ್ರಿಗೆ ಬೆಕ್ಕದಷ್ಟು ಇರ್ತಾರ ಪಾತ್ರಗಳು. ಅಷ್ಟಾದ್ರೂ ಶುದ್ಧ ಬ್ರಹ್ಮ ಆಗಿ ಹೋದ್ರ ಇಲ್ಲ ಅವ್ರು.
ಅದೇ ಹೇಳ್ತಿದ್ರು ಅವ್ರು. ಏನು ಸುತ್ತಮುತ್ತ ಬೇಕಾದಷ್ಟು ಇರ್ತದ, ನಮಗ್ ಬೇಕಾಗಿಲ್ಲ ಅಂದ್ರೂ ಅವ್ರಿಗೆ ಬೇಕಾಗಿನೂ ಬರೋಂಥವ್ರು ಸಾಕಷ್ಟು ಜನ ಇರ್ತಾರೆ. ಆದರೂ ನಾವು ನಮ್ಮ ಸ್ಥಿಮಿತದಲ್ಲಿರಬೇಕು ಅನ್ನಂತ ಒಂದು ವಿಚಾರ ಅವರು ವ್ಯಕ್ತಪಡಿಸ್ತಿದ್ರು ಮೇಲಿಂದ ಮೇಲೆ. ಈ ಜಗತ್ತ ಜಾರಕಿ ಜಗತ್ತಿದು, ಜಾರ್ತಾನೆ ಇರ್ತದ. ಕೆಲವೊಬ್ಬರು ಬಾಯಿಲಿಂತ ಜಾರ್ತಿರ್ತಾರ, ಕೆಲವೊಬ್ಬರು ಮೈ ಕೈಲಿಂತ ಜಾರ್ತಿರ್ತಾರ, ಕೆಲವೊಬ್ರು ಮನಸ್ಲಿಂತ ಜಾರ್ತಿರ್ತಾರ. ಆ ಜಾರಕಿ ಜಾರತೆ ಒಬ್ರಿಗೊಬ್ರು ಆಸರೆಯಾಗಿ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ದಾಟಗೋತ ಹೋಗದು. ಯಾವ ಟೈಮ್ನಾಗ ಏನದ ಹೇಳಕ್ಕಾಗಲ್ಲ, ಹುಷಾರಾಗಿರ್ಬೇಕಷ್ಟೆ. ಅದಕ್ಕೆ ಈ ವಚನ ಅಗ್ನಿ ಸ್ಪಷ್ಟದಲ್ರಿ. ಈ ಪರಸ್ಪರ ಪರಸ್ತ್ರೀ ಪರಹಿಂಸೆ ತೊರೆಯದನ್ನಕ್ಕರ ಎಂತು ಮಹೇಶ್ವರನಪ್ಪನಯ್ಯ ಗುರುಪ್ರಸಾದದಲ್ಲಿ ನಿಯತ ಅವಧಾನಿಯಾಗದನ್ನಕ್ಕರ. ಅವಧಾನಿಗಳಂತಂದ್ರ ಬಹಳ ಸೀರಿಯಸ್ ಆಗಿ, ಗಂಭೀರವಾಗಿ, ನಿಧಾನವಾಗಿ, ಹುಷಾರಾಗಿ ಇರೋರು. ಅವಧಾನಿಯಾಗದನ್ನಕ್ಕರ ಎಂತು ಮಹೇಶ್ವರನಪ್ಪನಯ್ಯ. ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ ಮಹೇಶ್ವರನೆನಿಸಿಕೊಂಬುವುದು ಸಾಮಾನ್ಯವೇ? ವೀರ ಮಹೇಶ್ವರರಂತಂದ್ರೆ ಈ ಒಂದು ಯಾರಿಗಂತಾರ ವೀರ ಮಹೇಶ್ವರ ಅಂದ್ರೆ, ವೀರಶೈವ ಮಹೇಶ್ವರರಂದ್ರ ಇದು ಭಕ್ತ ಆದ್ಮೇಲೆ ನೆಕ್ಸ್ಟ್ ಬರೋವ್ರೆ ಇವರು ಜಂಗಮರು. 1,96,000 ಜಂಗಮರೇನು ಬಸವಣ್ಣವ್ರ ಕಾಲದಾಗಿದ್ರಲ್ಲ ಧರ್ಮ ಪ್ರಚಾರಕರು, ಅವರೇ ಮಹೇಶ್ವರರು, ವೀರ ಮಹೇಶ್ವರರು. ವೀರಶೈವ ಭಕ್ತರು ವೀರಶೈವ ಮಹೇಶ್ವರರು. ವೀರಶೈವ ಭಕ್ತರು ಗುರು ಲಿಂಗ ಜಂಗಮಕ್ಕ ತನು ಮನ ಧನವನ್ನ ಅರ್ಪಿಸಿ ಧರ್ಮವನ್ನ ಕಾಪಾಡೋರು ವೀರಶೈವ ಭಕ್ತರು. ವೀರ ಮಹೇಶ್ವರರು ಏನದರ ತತ್ವಜ್ಞಾನಿಗಳಾಗಿ ಸಾಮಾಜಿಕ ಕಳಕಳಿ ಉಳ್ಳವರಾಗಿ ಸಮಾಜ ಉದ್ಧಾರ ಮಾಡೋರು. ಇವರಿಗೆ ಜಂಗಮರಿಗೆ ಮಹೇಶ್ವರರು ಅಂತಾರ. ಭಕ್ತ ಜಂಗಮ ಅಂದ್ರು ಒಂದೇ, ಮತ್ತ ಭಕ್ತ ಮಹೇಶ್ವರ ಅಂದ್ರು ಒಂದೇ. ಈ ರೀತಿ ಇದ್ರೆ ಮಹೇಶ್ವರ. ಅವ್ರೇನಂತಾರ ಮತ್ತೆ, ಹರಿವ ಹಾವಿಗಂಜೆ ಉರಿವ ಕೊಳ್ಳಿಗಂಜೆ. ಹಾವು ಹರ್ಕೋತ್ ನಂಬಲ್ಲಿ ಬಂದದಂದ್ರು ಏನು ಅಂಜಂಗಿಲ್ಲ, ಬೆಂಕಿ ಹಚ್ಚಿ ಸುಟ್ಕೋತ್ ಬೆನಿಗೆ ಎಲ್ಲ ಬೆಂಕಿ ಹಚ್ಚದಂದ್ರು ಅಂಜಂಗಿಲ್ಲ. ಏನಂತಾರ, ಒಂದಕ್ಕಂಜುವೆ ಒಂದಕ್ಕೆ ಕಳುಕುವೆ. ಬಸವಣ್ಣವ್ರ ವಚನ. ಎದಕ್ಕೆ ಅಂಜುತ್ತೀವಿ ಅಂತಾರ ಅವರು? ಹರಿವ ಹಾವಿಗಂಜೆ ಉರಿವ ಕೊಳ್ಳಿಗಂಜೆ. ಅವಕ್ಕ ಅಂಜಂಗಿಲ್ಲ, ಬೆಂಕಿಗೆ ಅಂಜಂಗಿಲ್ಲ, ಹಾವಿಗೆ ಅಂಜಂಗಿಲ್ಲ, ಎದಕ್ಕೂ ಅಂಜಂಗಿಲ್ಲ. ನನ್ಗೆ ಯಾವ್ದ್ರದ್ದು ಅಂಜಿಕಿಲ್ಲ. ಯಾವ್ದ್ರ ಅಂಜಿಕೆ ಅದ? ಪರಧನ ಪರಸ್ತ್ರೀ ಎಂಬ ಜೂಬಿಗಂಜುವೆ ಕೂಡಲ ಸಂಗಮ ದೇವ ಅಂತಂದ್ರು. ಈ ಪರಧನ ಪರಸ್ತ್ರೀ ಅನ್ನುವಂತ ಜೂಬ್ ಅಂದ್ರೆ ಏನ್ರಿ? ಅದು ಜೂಬ್ ಅಂತ ಎದಕ್ಕಂತಾರ? ಕಂಬಳಿ ಹುಳ. ಕಂಬಳಿ ಹುಳ ಮೈಯಾಗ ಹೊಕ್ಕತ್ತ ಹಂಗ್ಯಾಗ ಹೊಕ್ಕತ್ತಂದ್ರೆ ಹೆಂಗಿರ್ತದ? 1000 ಗಟ್ಲೆ ಕಾಲಿರ್ತಾವ, ಮೈಯೆಲ್ಲ ಚುಚ್ಚಿ ಹುಣ್ಣು ಮಾಡಿ ಇಟ್ಬಿಡ್ತದ. ಹಂಗ ಪರಧನ ಪರಸ್ತ್ರೀ, ಇನ್ನೊಬ್ಬರ ರೊಕ್ಕದ ಮೇಲೆ ಆಸೆ, ಪರಸ್ತ್ರೀ ಮೇಲೆ ಆಸೆ ಆಯ್ತು ಅಂತಂದ್ರೆ ಅದು ಕಂಬಳಿ ಹುಳದ ಗತ್ಲೆ ಒಳಗ್ ತಲೆಯಾಗ ಹೊಕ್ಕತ್ತಂದ್ರ ಅದು ನನಗೆ ಅಂಜಿಕೆ ಬರ್ತದ ನೋಡಪ್ಪ ಅಂತ. ನೈತಿಕತೆ ಇದೆಲ್ಲ, ಇವೆಲ್ಲ ಏನಿವು ನೈತಿಕತೆ ಒಳಗೆ ಬರ್ತಾವ. ಸಮಾಜದಾಗ ಹೆಂಗಿರ್ಬೇಕು ಅಂತ ನೈತಿಕತೆ ಪಾಠ. ಅಂದ್ರೇನು? ವೀರ ಮಹೇಶ್ವರನಾದವನು ನೈತಿಕವಾಗಿ ಬಲಿಷ್ಠನಾಗಿರ್ಬೇಕು ಅನ್ನೋಂಥ ವಿಚಾರ. ಆಧ್ಯಾತ್ಮಿಕ ವಿಚಾರ ಅಲ್ಲೇದು, ಆತ್ಮದ ವಿಚಾರ ಅಲ್ಲೇದು, ನೈತಿಕ ಪಾಠ ಇದು. ಸೊಸೈಟಿಯಾಗಿ ಹೆಂಗಿರ್ಬೇಕು, ಸಮಾಜದಾಗ ಹೆಂಗಿರ್ಬೇಕಂತ ನಿಮ್ಗೆ ಅವು ಗೊತ್ತಾಗಬೇಕು. ಧಾರ್ಮಿಕತೆ, ನೈತಿಕತೆ, ಆಧ್ಯಾತ್ಮಿಕತೆ ಅನ್ನೋವು ಬಿಡಿಸಿ ಹೇಳಂತದ್ದು ಬರ್ಬೇಕು ನಿಮಗೆ. ಆತ್ಮಜ್ಞಾನದ ವಿಷಯ ಹೇಳಿದ್ರೆ ಆಧ್ಯಾತ್ಮಿಕತೆ, ಸಮಾಜದಾಗ ಸುತ್ತಮುತ್ತ 4 ಮಂದಿ ಸಂಗತಿ ಹೆಂಗಿರ್ಬೇಕು ಅಂತಂದ್ರ ನೈತಿಕತೆ. ಮತ್ತೆ ನೀವು ಇಂಥ ಧರ್ಮದವರು ಅಂತೇಳಿ ಗುರುತಿಸ್ಬೇಕು ಅನ್ನೋಂಥವು ಇರ್ತವಲ್ಲ. ಲಿಂಗ, ಕೊರಳಲ್ಲಿ ಅಂಗದ ಮೇಲೆ ಲಿಂಗ, ಕೊರಳಲ್ಲಿ ರುದ್ರಾಕ್ಷಿ, ಬಾಯಲ್ಲಿ ಶಿವಮಂತ್ರ, ಹಣೆಯಲ್ಲಿ ವಿಭೂತಿ, ಮತ್ತೆ ನಿಮ್ಮ ಇದಕ್ಕೇನು ತಕ್ಕಂತೆ ವೇಷಭೂಷಣಗಳೇನಿರ್ತವೋ ಧಾರ್ಮಿಕತೆ.
ಇವು ಧರಿಸ್ಲೇಬೇಕು ನೀವು ಅಂತಿರ್ತಾರ. ಹ್ಞೂ ಅನ್ಬೇಕಷ್ಟೆ. ಎಲ್ಲ ಬಿಡಿಸ. ಇದು ನೈತಿಕತೆಯ ಪಾಠ. ಇದು ವೀರಮಹೇಶ್ವರನಲ್ಲಿ ನೈತಿಕತೆ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಸಿದ್ದರಾಮೇಶ್ವರ ಹೇಳ್ತಾರೆ, ಏನು ನನಗೆ ಬೇಕಾಗಿಲ್ಲಪ್ಪ, ಏನು ಮದುವೆ ಬೇಕಾಗಿಲ್ಲ. ಸೊಲ್ಲಾಪುರ ಸಿದ್ದರಾಮೇಶ್ವರ ನಿವೃತ್ತಿ ಮಾರ್ಗ, ಅವರು ಪ್ರವೃತ್ತಿ ಮಾರ್ಗ ಅಲ್ಲ. ಸಿದ್ದರಾಮೇಶ್ವರ, ಅಕ್ಕಮಹಾದೇವಿ, ಅಲ್ಲಂ ಪ್ರಭುದೇವರು ಇವರೆಲ್ಲ ಏನು ನಿವೃತ್ತಿ ಮಾರ್ಗದವರು. ಬೇಕಾಗಿಲ್ಲ, ನಮಗೆ ಬೇಕಾಗಿಲ್ಲ ಅಷ್ಟೇ. ನಮಗೆ ಬೇಕಾಗಿಲ್ಲ ಅಂತಂದ್ರೆ ನಿಮಗೆ ಬೇಡತ್ ನಾವೇನು ಬಿಡಿಸಂಗಿಲ್ಲ. ನಮಗೆ ಬೇಕಾಗಿಲ್ಲ, ಈ ಸಂಸಾರ ಬೇಕಾಗಿಲ್ಲ ಅಂತ ಬಿಟ್ರು ಅವ್ರು. ನಾವು ಬಿಟ್ಟಿವತ್ತೇಳಕ್ಕೆ ಎಲ್ಲರೇ ಭಾರಿ ದೊಡ್ಡ ಇದು ಬಿಟ್ಟಿದ್ದೇ ಒಂದು ದೊಡ್ಡ ಸಾಧನೆ ಅಂತ ಅವ್ರು ಎಲ್ಲರೂ ಹೇಳ್ಕೊಂಡಾರೇನೋ ಅವ್ರು. ನಾವು ಸಂಸಾರ ಬಿಟ್ಟು ಸನ್ಯಾಸಿಗಳಾಗಿವೆ ಅಂತ ಹೇಳಕ್ಕೆ ಏನಾರ ಅವರಿಗೆ ಸನ್ಯಾಸ ಮದ ಏನಾರ ಇತ್ತಂದ್ರೆ ಅವ್ರಿಗೆ ಬೇಕಾಗಿಲ್ಲ, ಬಿಟ್ಟಿವಿ ಅಷ್ಟೇ. ಹಿಂಗವ್ರು. ನಮಗೆ ಬೇಕಾಗಿಲ್ಲ, ಈ ಲೌಕಿಕ ಭೋಗ ಬೇಕಾಗಿಲ್ಲ, ಬೇಡ ಅಷ್ಟೆ. ಅದು ಬಿಟ್ಟಿದ್ದೇ ದೊಡ್ಡ ಸಾಧನೆ ಅಲ್ಲ. ಸಂಸಾರ ಬಿಟ್ಟರು ಕೈ ಕೂಡ ಆಧ್ಯಾತ್ಮ ಸಾಧನೆ ಮಾಡಬೇಕಾಗ್ತದೆ. ಅದು ಬಿಟ್ಟಿ ಅಂತ ಹೇಳಕ್ಕೆ ಆಧ್ಯಾತ್ಮ ಸಾಧನೆ ಮಾಡಂಗಿಲ್ಲ ಅಂತಲ್ಲ, ಮಾಡಬೇಕು, ಎಲ್ಲರೂ ಮಾಡ್ಬೇಕು. ಬೇಕಿದ್ರೆ ಭೋಗ ಮಾಡ್ರಿ, ಬೇಡಾದ್ರೆ ಬಿಡ್ರಿ. ಆದ್ರೆ ಆಧ್ಯಾತ್ಮ ಸಾಧನೆ ಮಾಡಬೇಕಾಗಿದ್ದು ಕಂಪಲ್ಸರಿ. ಎಲ್ಲರಿಗೆ ಮೋಕ್ಷ ಸಾಧನೆ ಮಾಡಲೇಬೇಕು. ಅದಕ್ಕೆ ಅವರು ನಮಗೆ ಬೇಕಾಗಿಲ್ಲ, ಬೇಡ, ಆದ್ರೆ ನಿಮಗೆ ಬೇಕಾಗಿತ್ತಂದ್ರೆ ಹೆಂಗಿರ್ಬೇಕು ಅಂತ ಹೇಳ್ತಾರೆ ಅವರು. ಯಾರು? ಸೊಲ್ಲಾಪುರ ಸಿದ್ದರಾಮೇಶ್ವರ್ ಹೇಳ್ತಾರೆ, ಭಕ್ತನೇ ನಿನ್ನ ಮನ ಹೊನ್ನಿನೊಳಗಾದಡೆ. ಏನ್ ಮಾಡ್ಬೇಕು? ಬಂಗಾರ ಬೇಕಂದ್ರ ಈಗ ದಿನ ನಾವು ದುಡಿತೀವಲ್ಲ, ಬಂದ್ ರೊಕ್ಕದಾಗ ಬಟ್ಟಿಗೆ ಅಷ್ಟೇ ಖರ್ಚಿಗೆ ಸರಿ ಹೋತು. ಬಂಗಾರ ಖರೀದಿ ಮಾಡ್ಲಕ್ ಆಗಲ್ಲ. ಮತ್ ಬಂಗಾರ ಖರೀದಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಇನ್ನೊಂದಿಟ್ಟು ದುಡಿ ಅಂತ. ಬಳಲಿ ದೊರಕಿ ಸೀಕೋ ವಚನ ಹೆಂಗಲ್ಲ. ಇನ್ನೊಂದಿಟ್ಟು ಎಕ್ಸ್ಟ್ರಾ ದುಡಿಯಪ್ಪ, ಎಲ್ಲರ ಪಾರ್ಟ್ ಟೈಮ್ ಜಾಬ್ ಮಾಡು, ಇನ್ನೊಂದಿಟ್ಟು ಹೆಚ್ಚಿಗೆ ದುಡಿ, ಇನ್ನೊಂದಿಟ್ಟು ಹೆಚ್ಚಿಗೆ ರೊಕ್ಕ ಗಳಿಸು, ಆ ರೊಕ್ಕದಾಗ ಬಂಗಾರ ತಗೋ. ಭಕ್ತನೇ ನಿನ್ನ ಮನ ಹೊನ್ನಿನೊಳಗಾದಡೆ ಬಳಲಿ ದೊರಕಿಸಿಕೋ. ಇನ್ನೊಂದಿಟ್ಟು ಎಕ್ಸ್ಟ್ರಾ ದುಡಿದು ಗಳಿಸಿ ತಗೋ. ಯಾರ್ದರೆ ಬಂಗಾರ ಹಂಗೆ ಲಪಟಾಯಿಸ್ಲಕ್ ಹೋಗಬೇಡ. ಪರಧನ ನೀನು ಲಪಟಾಯಿಸಬೇಡ. ಬಂಗಾರ ಖರೀದಿ ಮಾಡ್ಲಿಕ್ಕೆ ಯಾರು ಬೇಡ ಅಂದಾರನ್ರಿ ನಿಮಗೆ? ಯಾಕರೆ ಖರೀದಿ ಮಾಡ್ರಿ. ನಿಮ್ಮ ಮನೆ ತುಂಬ ಬಂಗಾರ ಅಲ್ಲಿ, ಬ್ಯಾಂಕಿನ ತುಂಬ ಬಂಗಾರ ಇಡ್ರಿ. ನಿಮ್ಮ ದೇಶದಾಗ ತುಂಬಿ ಮತ್ತು ಹೊರಗಿದ್ದ ದೇಶದಾಗ ಸಹಿತ ಇಟ್ಟರಲ್ಲ ಕಾಳ ದಂಧೆ ಕೋರರು, ಬ್ಲ್ಯಾಕ್ ಮನಿ ಹೋಲ್ಡರ್ಸ್. ನೀವು ಮಾಡ್ರಿ, ನಿಮ್ಗೆ ಯಾರು ಬೇಡ ಅಂದಾರ? ಅವ್ರು ಮಾಡ್ಯಾರ, ನಿಮ್ಗೆ ಯಾರು ಮಾಡಬೇಡ ಅಂದಾರ? ನೀವು ಮಾಡ್ರಿ, ಜಗ್ಗಿ ಮಾಡಿ. ಯಾರ ಬೇಡ ಅಂದಾರ ಇಂಥವು ಮಾಡ್ಲಕ್? ಆದ್ರೆ ಇನ್ನೊಬ್ರು ಬಂಗಾರ ಕಳು ಮಾಡಿದ್ರೆ ತಪ್ಪಾತು. ಜಗ್ಗಿಗಳ ಸರಿ. ಭಕ್ತನೇ ನಿನ್ನ ಮನ ಹೊನ್ನಿನೊಳಗಾದಡೆ ಬಳಲಿ ದೊರಕಿಸಿಕೋ. ಯಾರು ಬೇಡ ಅಂತಾರೆ? ಭಕ್ತನೇ ನಿನ್ನ ಮನ ಮಣ್ಣಿನೊಳಗಾದಡೆ. ನಿನಗ ಮಣ್ಣು ಬೇಕು ಅಂತಂದ್ರ, ಭೂಮಿ ಮನಿ ಏನಾರ ಬೇಕು ಅಂತಂದ್ರ ಕೊಂಡು ಆಲಯವ ಮಾಡು, ಖರೀದಿ ಮಾಡಪ್ಪ. ನಿನಗೆ ಹೊಲ ಮನಿ ಬೇಕು ಅಂದ್ರೆ ಖರೀದಿ ಮಾಡಿ ಅದರೊಳಗ ನಿನಗೆ ಎಂಥದ್ದು ಬೇಕಂತ ಬಿಲ್ಡಿಂಗ್ ಕಟ್ಟಿಸ್ಕೋ. ಯಾರು ಬೇಡ ಅಂತಾರ? ಭಕ್ತನೇ ನಿನ್ನವನ ಮಣ್ಣಿನೊಳಗಾದಡೆ ಕೊಂಡು ಆಲಯವ ಮಾಡು. ಅಕ್ರಮವಾಗಿ ಇನ್ನೊಬ್ಬರು ಬಿಲ್ಡಿಂಗು, ಇನ್ನೊಬ್ಬರು ಪ್ಲಾಟ ಹೊಡ್ಕೊಳಕ್ ಹೋಗಬೇಡ. ನಿನ್ನ ಪ್ಲಾಟ್ಗೆ ನೀನು ಖರೀದಿ ಮಾಡಿ ನೀ ಅಂತಂದರೆ ಮನಿ ಕಟ್ಕೋ. ಭಕ್ತನೇ ನಿನ್ನ ಮನ ಹೆಣ್ಣಿನೊಳಗಾದಡೆ. ಹೆಣ್ಣು ಬೇಕಂದ್ರೆ ಏನ್ ಮಾಡ್ಕೋಬೇಕು? ಹೆಣ್ಣು ಬೇಕಂದ್ರೆ ಏನ್ ಮಾಡ್ಬೇಕ್ರಿ? ಮದುವೆ ಮಾಡು ಅಷ್ಟೇ. ಭಕ್ತನೇ ನಿನ್ನ ಮನ ಹೆಣ್ಣಿನೊಳಗಾದಡೆ ವಿವಾಹವಾಗಿ ಕೂಡು. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ಬಿಟ್ರು ಅಷ್ಟೇ. ಇಂಥ ಒಂದು ವಚನ, ಸರಳ ವಚನ.
ಇದೆಲ್ಲ ನೈತಿಕತೆಯ ವಚನಗಳಿವೆಲ್ಲ. ಮದುವೆ ಮಾಡ್ಕೊಂಡ್ರೆ ಯಾರು ಬೇಡ ಅಂತಾರ? ಒಂದಿಷ್ಟು ಮಂದಿ ಇರ್ತಾರೆ, ಮದುವೆ ಮಾಡ್ಕೊಂಡ್ರೆ ಹೊಟ್ಟೆ ಕಿಚ್ಚು ಕೊಡೋರು ಇರ್ತಾರೆ, ಅವ್ರಿಗೇನ್ ಮಾಡ್ತಾರೆ? ಏನ್ ಮಾಡ್ತೀರಿ? ಮದುವೆ ಆದವ್ರ ಮೇಲೂ ಹೊಟ್ಟೆ ಕಿಚ್ಚು ಕೊಡೋರು ಅದಾರ ಜಗತ್ತಿನಾಗ, ಅವ್ರಿಗೇನ್ ಮಾಡ್ತಾರೆ? ಇಲ್ಲಿ ಒಣಗ ಒಂದಿಷ್ಟು ಮಂದಿ ಕಟ್ಟಿ ಮೇಲೆ ಕೂತಿರ್ತಾರ ಹೋಗಾಗ ಬರಾಗ. ಅವ್ರ ಡ್ಯೂಟಿ ಮುಗಿಸ್ಕೊಂಡು ನಮ್ಮ ಮನೆಯವ್ರು ಬರೋದ್ರಾಗೆ ತಲೆಯಾಗ ಒಂದು ಏನೋ ಆಫೀಸ್ ಕೆಲಸನೋ ಏನೋ ಒಂದು ಬಜಾರ್ ಕೆಲಸನೋ ಏನೋ ಇಟ್ಕೊಂಡು ಬಂದಿರ್ತಾರ. ಬಂದ ಕೂಡಲೇನೆ ಚಾ ಕುಡಿನ ನಡ್ರಿ, ಆ ಕೆಲಸ ಅದು ಮಾಡೋದು ಇದು ಮಾಡೋದು ಏನೋ. ಮತ್ತೆ ಇರ್ಲಕ್ಕೆ ಇಬ್ಬರೇ ಇರ್ತೀವಿ, ಮತ್ತೆ ಯಾರು ಅದಾರ ನಮ್ಗೆ ಓಡಾಡ್ ಮಾಡ್ಲಕ್ಕ? ನಾವು ನೋಡ್ಕೋಬೇಕಲ್ಲ. ನಾವು ದಿನ ತಿರುಗಾಡಕ್ಕೆ ನೋಡಿದ್ರೆ ಏನಿರ್ತದೆ ಕೆಲಸ ಅಂತ ದಿನ ಹೊರಗೆ ಗೊತ್ತಿರಲ್ಲ. ಏನ್ ಮಾಡ್ತೀರಿ ದಿನ ಅಲ್ಲಿ, ಏನ್ ಮಾಡ್ತೀರಂತ ಹಿಂಗ್ ಮಾತಾಡ್ತಾರೆ. ಇದಕ್ಕೇನ್ ಮಾಡ್ತೀರಿ? ದಿನ ಗೊತ್ತಿರಲಿ ಏನ್ ಮಾಡ್ತೀರಂತ. ಉದಾಸೀನ ಮಾಡ್ಬೇಕು. ಮತ್ತ ಅವ್ರಿಗೆ ನಾವು ಗಂಡ ಐತಿ ಎಲ್ಲಿ ಹೋದ್ರೆ ನಿಮ್ಗೇನ್ ಮಾಡೋದು ಹಂಗ ಹಿಂಗ ಅಂತ ಹೇಳಿದ್ರೆ ಇನ್ನ ತಲೆ ಕೆಡ್ತದ, ಇನ್ನ ಉಲ್ಟ ಮಾಡ್ತಾರ. ದಿನ ಏನ್ ಕೆಲಸ ಇರ್ತದ ಅಂತ ಮತ್ ಸುಮ್ ನಮ್ಮ ಪಾಡಿಗೆ ನಾವು ನಮ್ಮ ಮನೆ ಒಳಗೆ ಇದ್ದರೂ ಸಹಿತ ಒಟ್ಟ ಬಾಗಲ ಮುಚ್ಕೊಂಡು ಒಳಗೆ ಇರ್ತಾರ. ಒಟ್ಟ ಹೊರಗೆ ಬರಲ್ಲ, ಹೊರಗೆ ಒಬ್ಬರಿಗೆ ಭೇಟಿ ಆಗಲ್ಲ, ಒಬ್ಬರ ಸಂಗಟ ಮಾತಾಡಲ್ಲ. ಇವನು ಸಮಸ್ಯೆ. ಮಾತಾಡಿದ್ರೆ ಒಂದು ಸಮಸ್ಯೆ, ಮಾತಾಡಿಲ್ಲ ಅಂದ್ರೆ ಒಂದು ಸಮಸ್ಯೆ. ಹಿಂಗೆ ಇರ್ತಾವ. ನಕ್ಕೋತಿರ್ಬೇಕು ಹಂಗೆ. ಒಳಗೊಳಗೂ ನಗಬೇಕು, ಹೊರಗೂ ನಗಬೇಕು. ಅದಕ್ಕೆ ಮಹೇಶ್ವರ ಸ್ಥಳದಲ್ಲಿ ನೈತಿಕತೆಯ ಪಾಠ ಗಟ್ಟುಮುಟ್ಟಾಗಿ ಹೇಳ್ಯಾರ. ನಿನ್ನೇನಾಯ್ತು? ನಿನ್ನೆ ಶ್ರೀ ವಿಚಾರ ಸಾಗರ ತರಂಗ 5 ಸಾಧು ನಿಶ್ಚಲ್ ದಾಸ್ಜಿ ಅವರ ಕೃತಿ. ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರೊಡನೆ ಸಂವಾದ 241ನೇ ವಿಷಯಾಂಕ. ನಿನ್ನೆ ಆ ಒಂದು ಶ್ರುತಿ ವಚನಗಳಿಂದಾದ ಜಗತ್ತಿನ ಉತ್ಪತ್ತಿಯ ಕಥನ, ಈ ಕಥನದ ಬಗ್ಗೆ ಸೂತ್ರಕಾರರ ಹಾಗೂ ಭಾಷ್ಯಕಾರರ ಅಭಿಪ್ರಾಯ ಅಂತ ಹೇಳಿ ಇದರದೊಂದು ವಿಷಯಾಂಕ. 241ನೇ ವಿಷಯಾಂಕದಲ್ಲಿ ಇದು 153ನೇ ದೋಹಾದ ಮುಂದುವರಿದ ಭಾಗ. ಇಲ್ಲಿ ವೇದಗಳ ಅಭಿಪ್ರಾಯ ಏನದು ಅಂತಂದ್ರೆ, ಜಗತ್ತಿನ ಉತ್ಪತ್ತಿ ಬಗ್ಗೆ ಆ ಒಂದು ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಒಮ್ಮತ ಇಲ್ಲ. ಅಂದಿನಿಂದ ಇಂದಿನವರೆಗೂ ಜಗತ್ತು ಹ್ಯಾಂಗ ಉತ್ಪತ್ತಿ ಆಯ್ತು ಅಂತೇಳಿ ಬಲ್ಲವರು ತಮ್ಮ ತಮ್ಮ ದೃಷ್ಟಿಕೋನದಿಂದ ಹೇಳ್ಕೊಂತ ಬಂದಾರ. ಆದರೆ ನಮ್ಮ ವೇದಾಂತದಲ್ಲಿ ಜಗತ್ತಿನ ಉತ್ಪತ್ತಿಯ ವಿಷಯ ಮಹತ್ವದ್ದಲ್ಲ. ಜಗತ್ತು ಯಾಕೆ ಉತ್ಪತ್ತಿಯಾಗ್ಯದ ಅಂತಂದ್ರ ಬ್ರಹ್ಮನನ್ನು ಮರೆತದ್ದಕ್ಕ. ಬ್ರಹ್ಮನನ್ನು ಹೊರತುಪಡಿಸಿ ಬೇರೆ ಏನೂ ಇಲ್ಲ. ಬ್ರಹ್ಮನನ್ನು ಮರೆತದ್ದಕ್ಕೆ ನಮಗೆ ನಾಮರೂಪಾತ್ಮಕ ಜಗತ್ತು ತೋರ್ತಾ ಇದೆ. ಹೀಗಾಗಿ ನಮಗೆ ಜಗತ್ತಿನ ವಿಷಯ ಎಂಥದಂತಂದ್ರೆ ನಿಷೇಧ ಮಾಡುವುದಕ್ಕಾಗಿ ಜಗತ್ತಿನ ವಿಷಯ ಬೇಕಾಗ್ಯದ. ನಮಗೆ ನಿಷೇಧ ಮಾಡುವುದಕ್ಕಾಗಿ ಅದನ್ನ ನಮಗ ಬಹಳ ಮಹತ್ವ ಕೊಡುವಂತ ವಿಷಯ ಅಲ್ಲದು. ಜಗತ್ತು ಎದಕ್ಕೆ ಬೇಕು? ನಿಷೇಧ ಮಾಡುವುದಕ್ಕಾಗಿ. ದೀಪಾವಳಿ ಪಟಾಕ್ಷಿಗಳು ಎದಕ್ಕೆ ತರ್ತೀರಿ? ಅವನೇನು ಉಳಿಸಿ ರಕ್ಷಣೆ ಮಾಡಿ ಬೆಳೆಸ್ಲಿಕ್ಕೆ ತರ್ತೀರ?
ದೀಪಾವಳಿ ಪಟಾಕ್ಷಿಗಳು ಎದಕ್ಕೆ ತರ್ತೀರಿ? ಸುಟ್ಟು ಹಾಕೋದಕ್ಕೆ ತರ್ತೀರ, ಎದಕ್ಕೆ ತರ್ತೀರಿ? ಸುಡಾಕೆ. ಮತ್ತ ಹಂಗ ಇದು ಪ್ರಪಂಚದ ವಿಷಯ ಕೂಡ ನಮಗ ಸುಟ್ಟು ಭಸ್ಮ ಮಾಡೋದಕ್ಕೆ ಬೇಕಾಗ್ಯದ ಅಷ್ಟೇ. ಇದು ಸುಟ್ಟು ಭಸ್ಮ ಮಾಡಿದ್ರೆ ಬ್ರಹ್ಮ ಸಾಕ್ಷಾತ್ಕಾರ ಆಗ್ತಾವ. ಅದಕ್ಕೆ ಅವ್ರೇನ್ ಮಾಡಿದ್ರು, ಸೂಕ್ಷ್ಮವಾಗಿ ಮದ್ದಿನ ಆನೆ ಅಂತಂದ್ರವ್ರು. ಮತ್ತ ಈ ಜಗತ್ತಿನೊಳಗೆ ನಾನಾ ರೀತಿ ಅಂಕುಡೊಂಕುಗಳು, ಅಪರಿಪೂರ್ಣತೆಗಳು, ಅನಾನುಕೂಲತೆಗಳು, ದುಃಖಗಳು, ಚಿಂತೆಗಳು, ಭಯಗಳು ಏನೇನೋ ಅದಾವ. ಅಶಿಸ್ತುಗಳು, ಅಸಹ್ಯಗಳದಾವ. ಅವು ಏನಿದ್ರು ಸಹಿತ ಇದು ಜಗತ್ತು, ಇದು ಮದ್ದಿನ ಆನೆ. ಇದು ಏನಿದ್ರು ಸಹಿತ ಇದು ನಮ್ಮ ಕಣ್ಣಿನಿಂದ ಮರೆಯಾಗಿ ನಮಗ ಬ್ರಹ್ಮ ಕಾಣಬೇಕಾಗ್ಯದ. ಹಿಂಗಾಗಿ ಆ ಜಗತ್ತಿನ ಅಂಕುಡೊಂಕುಗಳು ನಮಗ ಮಹತ್ವದ್ದಲ್ಲ. ಯಾಕಂತಂದ್ರೆ ಜಗತ್ತು ನಾವು ನಿಷೇಧ ಮಾಡುವಾಗ ಅದರೊಳಗಿನ ಅಂಕುಡೊಂಕುಗಳ ಬಗ್ಗೆ ನಮಗೆ ಚಿಂತೆ ಮಾಡೋದು ಬೇಕಾಗಿಲ್ಲ. ನಮಗೆ ಬ್ರಹ್ಮ ಸಾಕ್ಷಾತ್ಕಾರನೇ ಮುಖ್ಯ ಅದ. ಹಿಂಗಾಗಿ ನಮ್ಮ ವೇದಗಳ ಅಭಿಪ್ರಾಯ ಪ್ರಪಂಚವನ್ನ ನಿಷೇಧ ಮಾಡುವುದರಲ್ಲಿದೆ ಹೊರತು ಆ ಜಗತ್ತಿನ ಉತ್ಪತ್ತಿಯ ಬಗ್ಗೆ ವಿಚಾರ ಮಾಡುವುದರಲ್ಲಿ ಇಲ್ಲ. ಅದಕ್ಕೆ ಏನಪ್ಪ ಅಂತಂದ್ರೆ, ಈ ಒಂದು ಬ್ರಹ್ಮ ಸಾಕ್ಷಾತ್ಕಾರ ಕಣ್ಣಿಗೆ ಕಾಣಿಸತಕ್ಕಂತ ಯಾವ ಜಗತ್ತು ಇದೆಯಲ್ಲ, ಈ ಜಗತ್ತನ್ನ ನಾವು ಇಲ್ಲದಂಗ ಮಾಡ್ಕೋಬೇಕು ಅಂತಂದ್ರೆ ಆ ದೃಶ್ಯ ವಿಲಕ್ಷಣದಿಂದ ಆ ಜಗತ್ತನ್ನ ನಾವು ಏನು ಕಣ್ಣಿಗೆ ಕಾಣ್ಲಿಕ್ಕತ್ತದ, ಅದರಲ್ಲಿ ಯಾವ ಲಕ್ಷಣ ಅದ ಆ ಲಕ್ಷಣವನ್ನ ನಿಷೇಧ ಮಾಡಿ ವಿಲಕ್ಷಣದಿಂದ, ದೃಶ್ಯ ವಿಲಕ್ಷಣದಿಂದ ಕುರುಹಿಟ್ಟು ಅಂತಂದ್ರ ಈ ದೃಶ್ಯವಾದ ಪ್ರಪಂಚವನ್ನ ನೋಡು. ಆ ದೃಶ್ಯ ಪ್ರಪಂಚ ಏನದಪ್ಪ ಅಂತಂದ್ರೆ ಅಸತ್ತದ, ನಿರಂತರವಾಗಿ ವ್ಯತ್ಯಾಸ ಹಾಕೋತ ಹೋಗ್ತದ, ಪರಿವರ್ತನೆ ಹಾಕೋತ ಹೋಗ್ತದ, ಪರಿಣಾಮ ಹೊಂದ್ಕೋತ ಹೋಗ್ತದ. ಒಂದೇ ತರ ಇರಂಗಿಲ್ಲ. ಅದು ಒಂದೇ ತರ ಇರಲಾರ್ದಂತ ವಸ್ತುವನ್ನ ನೀನು ನಂಬಲಕತ್ತಿದಲ್ಲ, ಅದನ್ನು ನಂಬಬೇಡ. ಅದರ ಹಿಂದ ವ್ಯತ್ಯಾಸ ಆಗ್ಲಾರ್ದಂಥದೊಂದು ಬ್ರಹ್ಮ ಸ್ವರೂಪ ಸತ್ ಅಂತದಲ್ಲ, ಸತ್ತಿನ ಮೇಲೆ ಅಸತ್ತಿನ ಆಟ ನಡೆದದ. ಆ ಸತ್ತಿನ ಕಡೆ ನಿನ್ನ ಲಕ್ಷ್ಯ ಕೊಡು. ಆ ಸತ್ತೇ ನಿನ್ನ ಸ್ವರೂಪ. ಆ ಸತ್ತು ನಿನ್ನ ಸ್ವರೂಪ. ಬ್ರಹ್ಮಾಂಡ ಪಿಂಡಾಂಡದಲ್ಲಿರುವ ಚೈತನ್ಯ ಏನದಲ್ಲ ಅದು ನಿನ್ನ ಸ್ವರೂಪ ಅದ. ನಿನ್ನ ಸ್ವರೂಪ ಹೊರತುಪಡಿಸಿ ಬೇರೆ ಏನ್ ಕಾಣ್ಲಿಕ್ಕತ್ತಿದೆ ಅದು ನಿನ್ನ ಸ್ವರೂಪದ ಮರೆವಾಗಿದ್ದಕ್ಕೆ ನಿನಗೆ ಅವೆಲ್ಲ ಕಾಣ್ಲಿಕ್ಕತ್ತವ. ನಿನ್ನ ಸ್ವರೂಪದ ಮರೆವು ಆಗ್ಲಿಲ್ಲ, ಅರಿವಿನಾಗಿದ್ದೆ ಅಂತಂದ್ರ ನಿನ್ನಿಂದ ಹೊರತಾದ ಯಾವ ವಸ್ತುಗಳು ಇಲ್ಲ, ಅದು ನೀನೇ ಇದ್ದೀಯಾ. ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮ ಅಸ್ತಿ. ಎಲ್ಲ ಲೀಲೆ ನಿನ್ನದೇ ಆದ. ನಿನ್ನನ್ನು ನೀನು ಮರೆತು ನಿನ್ನಿಂದ ಭಿನ್ನವಾಗಿ ಏನನ್ನು ನೋಡ್ತಿ ಅದೆಲ್ಲ ಅಸತ್ತಾದ ಅಂತೇಳಿ ಸದ್ರೂಪ ಬ್ರಹ್ಮನ ವಿಚಾರ. ಮತ್ತೆ ನಿನ್ನನ್ನು ನೀನು ಏನದಿ ಅಂತ ತಿಳ್ಕೊತಿದಿ, ಮತ್ತೆ ಇಡೀ ವಿಶ್ವ ಏನದ ಅಂತನೂ ನೀ ತಿಳಿತಿದಿ. ಅಂತ ತಿಳುವಳಿಕೆ ಉಳ್ಳಂತ ಅರಿವುಳ್ಳಂತ ಆತ್ಮನೇ ನೀನಾಗಿದ್ದು, ಇದು ಜಗತ್ತೇನದ ತಾನೇನದ ಅಂತ ಗೊತ್ತಿಲ್ಲ, ನೀನ್ ಯಾರಂತ ಗೊತ್ತಿಲ್ಲ. ಹೀಗಾಗಿ ಇದು ಪ್ರಜ್ಞಾಹೀನವಾದ ಜಗತ್ತದ. ಅದು ಜಗತ್ತು ಅಸತ್ತಾಗಿದೆ, ಜಗತ್ತು ಪ್ರಜ್ಞಾಹೀನವಾಗಿದೆ. ಅದರ ಬಗ್ಗೆ ತಿಳುವಳಿಕೆ ಉಳ್ಳವ ನೀನೇನದಿ, ನೀನು ಪ್ರಜ್ಞಾಪೂರ್ಣ ಇದ್ದೀಯಾ. ನಿನ್ನ ಸ್ವರೂಪದ ಮುಂದೆ ಆ ಜಗತ್ತು ಏನು ಸತ್ಯ ಇಲ್ಲ, ಅದು ಪ್ರಜ್ಞೆ ಉಳ್ಳದ್ದಲ್ಲ. ಮತ್ತೆ ಚಿದ್ರೂಪ ಬ್ರಹ್ಮ ಆದ್ಮೇಲೆ ಆನಂದ ರೂಪ ಬ್ರಹ್ಮ ಏನ್ ಹೇಳ್ತಾರ, ಈ ಜಗತ್ತಿನ ವಿಷಯದಲ್ಲಿ ನೀನು ದುಃಖಿ, ಭಯ, ಚಿಂತೆ ಇದೇ ನಿನಗಿರೋದು. ಆನಂದ ಅನ್ನೋದು ಇಲ್ಲವೇ ಇಲ್ಲ. ನಿನಗೇನೋ ಸುಖ ಸಿಗ್ತದಂತ ತಿಳ್ಕೊಂಡಿರಿ, ಆ ಸುಖ ಏನದ ದುಃಖನೇ. ಸುಖ ಅನ್ನಿಸ್ತದ ನಿನಗಷ್ಟೇ, ಅದು ದುಃಖನೇ. ಅದು ಜಗತ್ತಿನಿಂದ ಸಿಗುವ ಒಂದು ದುಃಖ, ನಿನಗದು ಸುಖ ಅನ್ನಿಸ್ತಿರ್ತದ. ಹೆಂಗಿರ್ತದಪ್ಪ ಜಗತ್ತಿನಿಂದ ಸಿಗುವ ದುಃಖ ನಿನಗೆ ಸುಖ ಹೆಂಗ ಅನ್ನಿಸ್ತಿರ್ತದ ಅಂದ್ರ,
ಚರ್ಮ ರೋಗಿ ತುರಿಸ್ಕೊಂಡಂಗಿರ್ತದಂತ. ಜಗತ್ತಿನ ಸುಖ ಹೆಂಗದ ಅಂದ್ರೆ ಚರ್ಮ ರೋಗ ಇದ್ದವ ತುರಿಸ್ಕೊತಿರ್ತಾನ. ಆ ಚರ್ಮ ರೋಗ ತುರಿಸ್ಕೊಂಡಾಗ ಸುಖ ಆಗ್ತದ. ಆ ತುರ್ಸೋ ಟೈಮ್ನಾಗ ಎಷ್ಟು ಜೋರ್ಲೆ ತುರಿಸ್ತೀರಿ ಅಷ್ಟು ಹೆಚ್ಚು ಸುಖ ಅನಿಸ್ತಿರ್ತದ. ಆದ್ರ ಅಲ್ಲಿ ಏನಾಗ್ತಿರ್ತದ, ಚರ್ಮ ಕಿತ್ಕೊಂಡು ಹೋಗ್ತಿರ್ತದ. ನಿಮ್ ಚರ್ಮನೆ ಕಿತ್ತಿ ನಿಮಗ್ ಸುಖ ಕೊಡ್ತಿರ್ತದ. ಮತ್ತ ಹಂಗೆ ಇನ್ನ ತುರಿಸ್ಕೊತು ಆದ್ರೆ ಅಂತಂದ್ರೆ ಚರ್ಮ ಹೋಗಿ ರಕ್ತ ಬರ್ಲಕ್ ಹಚ್ಚಿ ಬಿಡ್ತು. ಇನ್ನ ತುರಿಸಿದ್ರಿ ಅಂದ್ರೆ ಅದ್ರೊಳಗೆ ನಮ್ಮ ಮಾಂಸಕ್ ಬರ್ಲಕ್ ಹಚ್ಚಿ ಬಿಡ್ತದ. ತುರಿಕೆ ಹಂಗೆ ಇರ್ತದ. ಆದ್ರೆ ಸಪ್ತಧಾತುಗಳೆಲ್ಲ ಹೊರಗೆ ಹರಿಲಕ್ ಹಚ್ಚಿ ಬಿಡ್ತಾವ. ಹಾಂಗಿ ಜಗತ್ತಿಂದ ಏನದ ಅಂತಂದ್ರ ತುರಿಕೆಯ ಸುಖ ಇದ್ದಂಗದ. ಇದು ನಿನ್ನನ್ನೇ ಲಾಸ್ ಮಾಡಿ ನಿನಗೆ ತ್ರಾಸ ಮಾಡಿ ಸುಖ ಕೊಡ್ತದೆ. ಹಿಂಗಾಗಿ ಇದು ಜಗತ್ತಿನ ಸುಖ ನಿಜವಾದ ಸುಖ ಅಲ್ಲ, ಅದು ಅವಿವೇಕದ ಸುಖ. ನಿನ್ನ ಸ್ವರೂಪ ಏನದಪ್ಪ ಅಂದ್ರೆ ಆನಂದ ಸ್ವರೂಪ ಇದ್ದೀಯಾ. ಯಾವಾಗ ಈ ಜಗತ್ತಿನ ಸುಖಕ್ಕಿಂತ ಮೀರಿದ ಒಂದು ಸುಖ ಆದ ಅಂತ ನೀನು ಗುರುವಿನಿಂದ ಅರ್ಥ ಮಾಡ್ಕೊಂಡಿ ಅಂತಂದ್ರೆ ಆ ಅರಿವಿದ ಸ್ವರೂಪ ನೀನೇ ಅಂತ ಯಾವಾಗ ತಿಳ್ಕೊತಿದಿ ಆವಾಗ ನಿನಗೆ ಆನಂದ ಆಗ್ತದ. ಈ ಜಗತ್ತಿನ ಸುಖ ದುಃಖಾದಿಗಳ ಬಾಧೆ ನಿನಗೆ ನೀಗ್ತದ, ಅವು ಇರಂಗಿಲ್ಲ. ಅದಕ್ಕೆ ದೃಶ್ಯವಾಗಿರತಕ್ಕಂತ ಈ ಪ್ರಪಂಚ ಏನದ ಇದು ಅನಿತ್ಯ ಆದ, ಇದು ಶಾಶ್ವತ ಇಲ್ಲ. ಇದರೊಳಗ ನೀನು ಶಾಶ್ವತವಾಗಿ ಇದ್ದೀಯಾ, ನಿನ್ನ ಸ್ವರೂಪ ಶಾಶ್ವತವಾಗ್ಯದ. ಮತ್ತ ಈ ದೃಶ್ಯ ಪ್ರಪಂಚ ಒಂದು ಕಡೆ ಇದ್ದಂಥದ್ದು ಇನ್ನೊಂದು ಕಡೆ ಇಲ್ಲ. ನಿಮ್ಮೂರಾಗಿದ್ದಂತ ಭೂಮಿ ಒಂದೇ ಇದ್ರೂ ಸಹಿತ ನಿಮ್ಮೂರಾಗಿದ್ದಂತ ಮಣ್ಣಿನ ಗುಣ, ನಮ್ಮೂರಾಗಿದ್ದಂತ ಮಣ್ಣಿನ ಗುಣ, ನಿಮ್ಮೂರು ಗಾಳಿ ನಮ್ಮೂರು ಗಾಳಿ ಎಲ್ಲ ಬೇರೆ ಬೇರೆ ಅದಾವಲ್ರಿ. ಜಗತ್ತಿನಾಗ ವಾತಾವರಣ ಎಲ್ಲ ಚೇಂಜ್ ಅದ. ನೀರು ಚೇಂಜ್, ಗಾಳಿ ಚೇಂಜ್, ವಾತಾವರಣ ಚೇಂಜ್, ಜನ ಚೇಂಜ್, ಭಾಷೆ ಚೇಂಜ್, ಎಲ್ಲ ವ್ಯತ್ಯಾಸ. ಒಂದು 100 ಕಿಲೋಮೀಟರ್ ದೂರವಾದ್ರೆ ಅಂತಂದ್ರೆ ಅಲ್ಲಿ ಮತ್ತೆ ಬೇರೆ ಟೈಪ್ ಮಾತಾಡೋರು, ಬೇರೆ ರೀತಿ ಜನನೇ ಇರ್ತಾರ. ಬೇರೆ ವಾತಾವರಣನೇ ಇರ್ತದ. ಹಂಗ ಇದು ಜಗತ್ತೇನದ ಪರಿಚ್ಛಿನ್ನವಾಗಿದೆ. ಆದರೆ ಆ ಎಲ್ಲ ವಿಧವಾದ ಜಗತ್ತಿನಲ್ಲಿ ಪರಮಾತ್ಮ ಚೇತನ ಏನದಲ್ಲ ನಿನ್ನ ಸ್ವರೂಪ ಅದು ಎಲ್ಲ ಕಡೆ ಒಂದೇ ರೀತಿ ಅದ. ಅದರೊಳಗೇನು ವ್ಯತ್ಯಾಸ ಇಲ್ಲ. ಈ ರೀತಿ ದೃಶ್ಯ ವಿಲಕ್ಷಣದಿಂದ ಗುರು ಆದವನು ಶಿಷ್ಯನಿಗೆ ಹೇಳಕತ್ತನ. ಎಂತ ವಿಷಯ ಇದು ತೆಕ್ಕಿಗೆ ಬಿದ್ದಾರಂತಂದ್ರ ಹೇಳಲಿಕ್ಕೆ ಬಾರದ ವಿಷಯ ಮತ್ತು ತಿಳಿಯಲಿಕ್ಕೆ ಬಾರದ ವಿಷಯ. ಯಾರಿಗೆ? ಜನಸಾಮಾನ್ಯರಿಂದ ಇದು ಹೇಳಲಿಕ್ಕೆ ಬಾರದ ವಿಷಯ, ಇದು ತಿಳಿಯಲಿಕ್ಕೆ ಬಾರದ ವಿಷಯ. ಇಲ್ಲಿ ಆಧ್ಯಾತ್ಮ ಸಾಧನೆ ಒಳಗ ಗುರುವಿನ ಸಾಧನೆ ಏನಪ್ಪಾ ಅಂತಂದ್ರೆ ಅವನ ಸಿದ್ಧಿ ಏನಂದ್ರೆ ಹೇಳಲಿಕ್ಕೆ ಬಾರದ ವಿಷಯವನ್ನ ಹೇಳುವುದೇ ಅವನ ಸಾಧನೆ. ಶಿಷ್ಯನ ಸಾಧನೆ ಏನದ? ತಿಳಿಯಲಿಕ್ಕೆ ಬಾರದ ವಿಷಯವನ್ನೇ ಅವನು ಕಷ್ಟಪಟ್ಟು ತಿಳ್ಕೊತಾನಲ್ಲ ಅದು ಅವನ ಸಾಧನೆ. ಹೀಗಾಗಿ ಇಲ್ಲಿ ಏನ್ ಹೇಳಿದ್ರು, ಈ ಜಗತ್ತಿನ ಸೃಷ್ಟಿಯ ಬಗ್ಗೆ ನೀತಿ ನಿಯಮ ಒಂದು ಪದ್ಧತಿ ಕ್ರಮ ಏನೇನು ಇಲ್ಲ. ಈ ಜಗತ್ತು ಅಸತ್ತಾಗಿದೆ, ಅಚಿತ್ತಾಗಿದೆ, ದುಃಖರೂಪ ಆಗಿದೆ, ಅನಿತ್ಯವಾಗಿದೆ, ಅಪೂರ್ಣವಾಗಿದೆ, ಅನೇಕ ರೀತಿಯಲ್ಲಿ ತೋರ್ತಾ ಇದೆ ಅಂತ ಇಲ್ಲಿ ತನಕ ನಾವು ತಿಳ್ಕೊಂಡದ್ದು ಇದೇನಾಯ್ತು? ವೇದಗಳಿಂದ ತಿಳ್ಕೊಂಡಿವಿ ಜಗತ್ ಹ್ಯಾಂಗ್ ಸೃಷ್ಟಿ ಆಯ್ತು ಅಂದ್ರೆ ಬ್ರಹ್ಮನನ್ನು ಮರ್ತದಕ್ಕೆ ನಮಗೆ ನಾಮರೂಪಾತ್ಮಕವಾಗಿ ಕಾಣ್ಲಿಕ್ಕತ್ತದ. ಈ ಕಾಣ್ಲಕತ್ತಿದ್ದ ಜಗತ್ತು ಕನಿಷ್ಠ ಅಧಿಕಾರಿಗೆ ಸತ್ಯ ಅನಿಸ್ತದ, ಉತ್ತಮ ಅಧಿಕಾರಿಗೆ ಮಿಥ್ಯ ಅನಿಸ್ತದ, ಮಧ್ಯಮ ಅಧಿಕಾರಿಗೆ ಅನಿರ್ವಚನೀಯ ಅನಿಸ್ತದ ಅಂತೇಳಿ ನಾನಾ ರೀತಿಯಾದ ಮುಖಗಳನ್ನ, ಜಗತ್ತಿನ ಮುಖಗಳನ್ನ ಸದ್ಗುರುನಾಥ ಇಲ್ಲಿ ಪರಿಚಯ ಮಾಡಿಸಿಕೊಟ್ಟ. ಇದು ಶ್ರುತಿ ವಚನಗಳಿಂದಾದ ಜಗತ್ತಿನ ಉತ್ಪತ್ತಿಯ ಕಥನ. ಆದರೆ ನಾವು ಅಲ್ಲಿ ಇಲ್ಲಿ ಓದಿದ್ದು, ಅವ್ರು ಹೇಳಿದ್ದು, ಇವ್ರು ಹೇಳಿದ್ದು ಎಲ್ಲ ಕೇಳಿದ ಮೇಲೂ ಸಹಿತ ನಮಗೆ ಯಾವಾಗ ಫೈನಲ್ ಆಗ್ತದಪ್ಪ ಅಂತಂದ್ರೆ ಸೂತ್ರಕಾರರ ಹಾಗೂ ಭಾಷ್ಯಕಾರರ ಅಭಿಪ್ರಾಯವನ್ನು ಅದಕ್ಕೆ ನಾವು ಹೊರಗಚ್ಚಿ ನೋಡಿದಾಗ ಅದು ನಮಗೆ ಜಗತ್ತಿನ ಉತ್ಪತ್ತಿಯ ವಿಷಯ ಸ್ಪಷ್ಟ ಆಗ್ತದ.
ಅದಕ್ಕೆ ಈ ಜಗತ್ತಿನ ಉತ್ಪತ್ತಿ ವಿಷಯ ಸೂತ್ರಕಾರರು ಮತ್ತು ಭಾಷ್ಯಕಾರರು ಅಂದ್ರೆ ಸೂತ್ರಕಾರರು ಅಂದ್ರೆ ಬ್ರಹ್ಮಸೂತ್ರವನ್ನು ಬರೆದವರು. ಬ್ರಹ್ಮಸೂತ್ರ ಅಂದ್ರೆ ಏನು? ಬ್ರಹ್ಮಸೂತ್ರ ಅಂದ್ರೆ ಏನದರಿ? ಏನ್ ಹಿಂಗಂದ್ರ ಈಗ ವೇದಗಳು 4 ಸಾವಿರಗಟ್ಟಲೆ ವೇದಗಳ ಮಂತ್ರಗಳು, ಮತ್ತೆ ಶಾಸ್ತ್ರಗಳು 6 ಅವು ಸಾವಿರಗಟ್ಟಲೆ ಅದಾವ, ಮತ್ತೆ ಉಪನಿಷತ್ತುಗಳು 108 ಅಲ್ಲಿ ಮಂತ್ರಗಳು ಸಾವಿರಗಟ್ಟಲೆ ಅದಾವ, ಆಗಮಗಳು 28 ಅವು ಸಾವಿರಗಟ್ಟಲೆ ಮಂತ್ರಗಳದಾವ, ಮತ್ತೆ ಪುರಾಣಗಳಂತದವ, ಇತಿಹಾಸಗಳಂತದ. ಇನ್ನ ಇತಿಹಾಸ ನಾವು ಟಚ್ ಮಾಡಿಲ್ಲ, ಒಬ್ಬರನ್ನು ಇತಿಹಾಸದ ಕಥೆಗಳು ಹೇಳೋಕೆ ತಯಾರಿಲ್ಲ. ಆಧ್ಯಾತ್ಮ ಸಾಧನೆಯಲ್ಲಿ ಇತಿಹಾಸ ಏನೇನು ಮಾಡ್ಯದ ಮೊನ್ನೆ ಒಂದು ಹೇಳಿದೆವು, ಯಾರ್ದು ಸತಿ ಸುಮತಿ ಕಥೆ ಹೇಳಿದೆವು. ಈಗ ಮತ್ತೆ ನಳದ ಮಯಂತಿ ಕಥೆ ಬರ್ತದ ಮುಂದ. ಒಬ್ಬೊಬ್ರದ್ದು ಒಂದೊಂದು ಇತಿಹಾಸ ಹೆಂಗ್ ಮಾಡ್ಯಾರಪ್ಪ, ಆಧ್ಯಾತ್ಮ ಸಾಧಕರ ಜೀವನ ಹೆಂಗ್ ಮಾಡಿದ್ರು ಅಂತ. ನೈತಿಕ ಬದುಕಿಗೆ ಅವೆಲ್ಲ ಬೇಕಾಗ್ತದೆ. ಇಲ್ಲೇನಾಯ್ತು, ಇಷ್ಟೊಂದು ಓದ್ಬೇಕಾದ್ರೆ ಸಾಧ್ಯ ಅದನ್ರಿ ಒಬ್ಬ ಮನುಷ್ಯನಿಗಿಂತ ಒಂದು ಆಯುಷ್ಯದಾಗ 27 ಲಕ್ಷ ಶ್ಲೋಕಗಳು ಓದಿ ಅರ್ಪಿಸ್ಕೋಬೇಕಾದ್ರೆ ನಿಶ್ಚಲ್ ದಾಸನಂತ ಸಾಮರ್ಥ್ಯ ಇದ್ದವರಿಂದ ಸಾಧ್ಯ ಅದ, ವೇದ ವ್ಯಾಸರಿಂದ ಸಾಧ್ಯ ಅದ. ನಮ್ಮಂತವ್ರಲಿಂತ ಅಷ್ಟೆಲ್ಲ ಎಲ್ಲಿ ಸಾಧ್ಯ ಅದ? ಅದನ್ನ ಅವ್ರು ಏನ್ ಮಾಡಿದ್ರು, ಸೂತ್ರ ರೂಪದೊಳಗೆ ಕೊಟ್ರು. ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ, ಇತಿಹಾಸಗಳನ್ನ ನೀವು ಬೇರೆ ಬೇರೆಯಾಗಿ ಓದಿದ್ರಿ ಅಂತಂದ್ರೆ ನಿಮಗ ಸಮಯ ಸಾಲಂಗಿಲ್ಲ ಅಂತೇಳಿ ಅವೆಲ್ಲದರ ಸಾರವನ್ನ ನಿಮಗೆ ಸೂತ್ರ ರೂಪದಲ್ಲಿ ಕೊಟ್ರು. ಸೂತ್ರ ಅಂದ್ರೇನು? ಸಣ್ಣ ಶಬ್ದ, ಸಣ್ಣ ವಾಕ್ಯ, ಅದರಿಂದ ಅರ್ಥ ಭಯಂಕರ ದೊಡ್ಡದು, ಅನ್ಲಿಮಿಟೆಡ್ ಅರ್ಥ. ಹಾಗಿದು ಬ್ರಹ್ಮಸೂತ್ರಗಳು 555 ಸೂತ್ರಗಳು ಕೊಟ್ಟುಬಿಟ್ರು. ಅವು 555 ಸೂತ್ರಗಳು ನೀವು ಓದಿದ್ರಿ ಅಂತಂದ್ರೆ ಏನಾಗ್ತದ? ಈ ವೇದಾಗಮೋಪನಿಷತ್, ಶಾಸ್ತ್ರ, ಪುರಾಣ, ಇತಿಹಾಸಗಳು ಎಲ್ಲ ಓದಿದ ಅರ್ಥ ಅದರೊಳಗೆ ಬರ್ತದೆ. ವಿಚಾರ ಸಾಗರ ನೀವೇನು ಓದಿರಿ, ಇದ್ರೊಳಗೆ ಕರ್ಮ ಇಲ್ಲ, ಉಪಾಸನೆ ಇಲ್ಲ, ಬರೀ ಜ್ಞಾನ ಒಂದೇ. ಕರ್ಮ ಉಪಾಸನೆಗಳು ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಸಾಧನೆಗಾಗಿ ಅವು ಏನೂ ಹೇಳೇ ಇಲ್ಲ. ಹೌದಲ್ರಿ? ಬರೀ ಜ್ಞಾನ ಹೇಳ. ನಮ್ಗ ಕರ್ಮ ಉಪಾಸನೆಗಳು ಮಾಡೋದು ಗೊತ್ತದ, ಯಾಕೆ ಹೇಳಂಗಿಲ್ಲ ಅನ್ನೋದಕ್ಕೂ ಅದನ್ನು ಹೇಳ್ತೀವಿ ಉತ್ತರ. ಕರ್ಮ ಉಪಾಸನೆಗಳು ನೀವು ಮಾಡ್ತೀರಲ್ಲ, ಧ್ಯಾನ ಮಾಡ್ತೀರಿ, ಪೂಜೆ ಮಾಡ್ತೀರಿ, ಎಲ್ಲ ಚಂದ ಮಾಡ್ತೀರಿ, ಎಲ್ಲರಿಗೆ ನಿಮ್ಮ ಮನೆ ಒಳಗೆ ಸಂಸ್ಕಾರದ ಮಾಡ್ತೀರ, ಅದು ಹೇಳೋದು ಬೇಕಾಗಿಲ್ಲ. ಅಷ್ಟೊಂದು ಎಷ್ಟೋ ಮಾಡ್ತಾ ಇದ್ದಾರೆ. ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಇದ್ದದಕ್ಕೆ ನಾವು ಆರಾಮದೀವಿ, ಸುಖವಾಗಿದ್ದೀವಿ, ನೈತಿಕತೆಯಿಂದ ಧಾರ್ಮಿಕತೆಯಿಂದ ಬಂದೋಬಸ್ತದೀವಿ. ಆದರೆ ಬ್ರಹ್ಮಜ್ಞಾನದ ಕೊರತೆ ಇದ್ದದಕ್ಕೆ ಬ್ರಹ್ಮಜ್ಞಾನ ಒಂದೇ ಹೇಳ್ತಾರೆ. ಯಾವುದು ಕೊರತೆ ಅದ ಅದು ಹೇಳ್ಯಾರ ಅಷ್ಟೇ ಹೊರತು ಎಲ್ಲವನ್ನ ಹೇಳಿ ಲಿಂಗ ಪೂಜೆ ಮಾಡ್ಕೊಳ್ಳೋನಿಗೆ ದಿನ ಲಿಂಗ ಪೂಜೆ ಹೆಂಗ್ ಮಾಡ್ಕೋಬೇಕಂತ ಹೇಳಕ್ಕೆ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲರ ಮನೆ ಒಳಗ ಧಾರ್ಮಿಕತೆ, ನೈತಿಕತೆ, ಮತ್ತಿನ್ನೇನದಪ್ಪ ಉಪಾಸನ, ಧ್ಯಾನ, ಗೀನ ಎಲ್ಲ ಮಾಡಿಸ್ತಾರ, ಏನ್ ತೊಂದರೆ ಇಲ್ಲ, ಅದಕ್ಕೇನು ಸಮಸ್ಯೆ ಇಲ್ಲ. ಅದಕ್ಕೆ ಬರೀ ಜ್ಞಾನ ಒಂದೇ ಹೇಳ. ಇನ್ನೊಂದು ಅರ್ಥದಲ್ಲಿ ಬ್ರಹ್ಮಸೂತ್ರ ಅಂತಂದ್ರೇನು? ಇಡೀ ಜಗತ್ತಿನ ಎಲ್ಲಾ ವಸ್ತುಗಳನ್ನ ಒಂದೊಂದು ಮಣಿಗಳಂತ ತಿಳ್ಕೋಬೇಕಂತ. ಒಂದೊಂದು ಮಣಿ, ಒಂದು ಸರ ಅಂತ ತಿಳ್ಕೊತಿರಲ್ಲ, ಸರ, ರುದ್ರಾಕ್ಷಿ ಸರನೋ, ಮುತ್ತಿನ ಸರನೋ, ಎಲ್ಲ ವಸ್ತುಗಳು, ಎಲ್ಲ ಜೀವಿಗಳು ಈ ಭೂಮಿ ಮೇಲೆ ಏನೇನದಾವ ಎಲ್ಲ ಓಸು ಏನದವ ಒಂದೊಂದು ಮಣಿಗಳಂತ ತಿಳ್ಕೋರಿ. ಆ ಎಲ್ಲ ಮಣಿಗಳೊಳಗಿರೋ ದಾರ ಯಾವುದು? ಒಂದೇ ಇರ್ತದೆ, ಬೇರೆ ಬೇರೆ ಇರ್ತಾವ. ಒಂದೇ ದಾರ ಇರ್ತದಲ್ರಿ ಸೂತ್ರ. ಹಂಗ ಇಡೀ ಪ್ರಪಂಚದ ಎಲ್ಲಾ ವಸ್ತುಗಳು, ಎಲ್ಲಾ ಜೀವಿಗಳ ಒಳಗಿರುವಂತ ಚೈತನ್ಯ ಯಾವುದು? ಒಂದೇ ಚೈತನ್ಯ ಆದ ಇಲ್ಲ.
ಸೂತ್ರ ರೂಪದಲ್ಲಿ ಅದ ಇಲ್ರಿ ಬ್ರಹ್ಮ. ಎಲ್ಲ ಜಡ ಚೇತನ ಅಣು ರೇಣು ತೃಣ ಕಾಷ್ಟ ಸಕಲ ಸಚರ ಅಚರ ಏನೇನದವ ಅವು ಎಲ್ಲದ್ರೊಳಗೆ ಇರೋಂತ ಬ್ರಹ್ಮ ಒಬ್ಬನೇ ಅದನ, ಬೇರೆ ಬೇರೆ ಅದಾರ? ಏನು ಒಬ್ಬನೇ ಅದನ, ಒಬ್ಬನೇ ಬ್ರಹ್ಮ ಸೂತ್ರ ರೂಪದಲ್ಲಿ ಅದನ. ಅದನ್ನು ಬ್ರಹ್ಮಸೂತ್ರ. ಶಾಸ್ತ್ರೀಯವಾಗಿ ಇದು ಬ್ರಹ್ಮಸೂತ್ರ. ಈ ಬ್ರಹ್ಮಸೂತ್ರ ಬರೆದವ್ರು ಯಾರು? ವ್ಯಾಸ ಭಗವಾನ್, ವ್ಯಾಸ ಮಹರ್ಷಿಗಳು. ಆ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದವ್ರು ಯಾರು? ಶಂಕರಾಚಾರ್ಯರು. ಇಷ್ಟು ತಿಳ್ಕೊಳ್ರಿ. ಸೂತ್ರಕಾರರು, ಭಾಷ್ಯಕಾರರು. ಎಲ್ಲರ ಭಾಷ್ಯಕಾರರು ಅಂತ ಶಬ್ದ ಬಂತು ಅಂತಂದ್ರೆ ಶಂಕರಾಚಾರ್ಯರ ಪ್ರಸಿದ್ಧವಾದ ಹೆಸರು ನೆನಪಿಗೆ ಬರಬೇಕು. ಸೂತ್ರಕಾರರು ಅಂತಂದ್ರೆ ವ್ಯಾಸ ಮಹರ್ಷಿಗಳ ಹೆಸರು ಬರಬೇಕು, ನೆನಪು ಬರಬೇಕು. ಅದಕ್ಕೆ ಇವತ್ತ ವಿಷಯ ಅಂಕ 241. ಈ ಜಗತ್ತಿನ ಉತ್ಪತ್ತಿಯ ಬಗ್ಗೆ ಸೂತ್ರಕಾರರ ಮತ್ತು ಭಾಷ್ಯಕಾರರ ಅಭಿಪ್ರಾಯ. ಬ್ರಹ್ಮಸೂತ್ರದ 2ನೇ ಅಧ್ಯಾಯದಲ್ಲಿ, ಬ್ರಹ್ಮಸೂತ್ರ ಬುಕ್ ಯಾರ ಹತ್ರ ಇತ್ತಂದ್ರೆ ಅವರಲ್ಲಿ 2ನೇ ಅಧ್ಯಾಯ ತಗೊಂಡು ಈ ಜಗತ್ತಿನ ಉತ್ಪತ್ತಿ ಕ್ರಮವನ್ನು ಹೇಳಿರುವಂಥ ಶ್ರುತಿ ವಚನಗಳ ವಿರೋಧವನ್ನು ದೂರ ಮಾಡಿ ಒಂದೇ ರೂಪದಿಂದ ತೈತ್ತರೀಯ ಶ್ರುತಿಯ ಅನುಸಾರವಾದ ಉತ್ಪತ್ತಿ ಕ್ರಮದಲ್ಲಿ ಯಾವ ಸರ್ವ ಉಪನಿಷತ್ತುಗಳ ಅಭಿಪ್ರಾಯವನ್ನು ಹೇಳಿರುವರೋ ಅದನ್ನೇ ಮುಂದೆ ಜಿಜ್ಞಾಸುಗಳ ಸಲುವಾಗಿ ಹೇಳಿರುತ್ತಾರೆ. ಅದು ಬ್ರಹ್ಮಸೂತ್ರದ 2ನೇ ಅಧ್ಯಾಯದಲ್ಲಿ ಉತ್ಪತ್ತಿ ಕ್ರಮವನ್ನು ಹೇಳಿರುವಂತ ಶ್ರುತಿ ವಚನಗಳ ವಿರೋಧ. ವಿರೋಧ ಅಂತಂದ್ರೆ ಏನಂತಂದ್ರ ನೀವೇನ್ ತಿಳ್ಕೊಬೇಕು? ಇದು ವಿರೋಧ ಅಂತಂದ್ರ ಅವರೊಂದು ಇವರೊಂದು ಬೇರೆ ಬೇರೆ ರೀತಿ ಹೇಳ್ಯಾರಿಲ್ರಿ. ಭಿನ್ನಾಭಿಪ್ರಾಯಗಳಿಗೆ ಇವರು ವಿರೋಧ ಅನ್ನೋ ಶಬ್ದ ಬಳಸ್ಯಾರ. ಹಿಂಗ್ ತಿಳ್ಕೋಬೇಕು. ವಿರೋಧ ಅಂದ ಕೂಡಲೇನೆ ಅಪೋಸಿಟ್ ಅಂತಲ್ಲ, ಭಿನ್ನಾಭಿಪ್ರಾಯಗಳು, ಪರಸ್ಪರ ವಿರೋಧ. ಬ್ರಹ್ಮಸೂತ್ರದ 2ನೇ ಅಧ್ಯಾಯದಲ್ಲಿ ಉತ್ಪತ್ತಿ ಕ್ರಮವನ್ನ ಹೇಳಿರುವಂತ ಶ್ರುತಿ ವಚನಗಳ ವಿರೋಧವನ್ನ ದೂರ ಮಾಡಿ ಒಂದೇ ರೂಪದಿಂದ ತೈತ್ತರೀಯ ಶ್ರುತಿಯ ಅಂದ್ರೆ ತೈತ್ತರೀಯ ಉಪನಿಷತ್ ಅನುಸಾರವಾದ ಉತ್ಪತ್ತಿ ಕ್ರಮದಲ್ಲಿ ಯಾವ ಸರ್ವ ಉಪನಿಷತ್ತುಗಳ ಅಭಿಪ್ರಾಯವನ್ನು ಹೇಳಿರುವರೋ ಅದನ್ನು ಮಂದ ಜಿಜ್ಞಾಸುಗಳ ಸಲುವಾಗಿ ಹೇಳಿರುತ್ತಾರೆ. ಯಾರಿಗಿದು? ತೈತ್ತರೀಯ ಉಪನಿಷತ್ತಿನಲ್ಲಿರುವ ಕ್ರಮ, ಜಗತ್ತಿನ ಸೃಷ್ಟಿಗೆ ಸಂಬಂಧಪಟ್ಟಂತ ಕ್ರಮ ಏನದಲ್ಲ ಅದು ತೈತ್ತರೀಯ ಉಪನಿಷತ್ತಿನ ಹೇಳ್ಯಾರ. ಆ ತೈತ್ತರೀಯ ಉಪನಿಷತ್ತಿನವರು ಯಾರಿಗೆ ಹೇಳ್ಯಾರ? ಮಂದ ಜಿಜ್ಞಾಸುಗಳ ಸಲುವಾಗಿ ಹೇಳ್ಯಾರ. ಏನಿದು? ಛಾಂದೋಗ್ಯ ಉಪನಿಷತ್ತು 3 ಭೂತಗಳು ಎಂದು ಹೇಳಿರುತ್ತವೆ. ತೈತ್ತರೀಯ ಉಪನಿಷತ್ತು 5 ಭೂತಗಳೆಂದು ಹೇಳಿರುತ್ತವೆ. ಇವೇ ವ್ಯತ್ಯಾಸಕ್ಕೆ ಅವರು ವಿರೋಧ ಅಂದರ. ಗೊತ್ತಾಯ್ತ್ರ? ಶ್ರುತಿ ವಚನಗಳ ವಿರೋಧ ಅಂದ್ರೆ ಏನ್ ಗೊತ್ತಾಯ್ತಾ? ಈಗ
ಛಾಂದೋಗ್ಯ ಉಪನಿಷತ್ತಿನೊಳಗ 3 ಭೂತ ಹೇಳ್ಯಾರ, ತೈತ್ತರಿಯ ಉಪನಿಷತ್ತಿನೊಳಗ 5 ಭೂತ ಹೇಳ್ಯಾರ. ಈ ವಿರೋಧ ಅಂದ್ರೆ ಈ ವ್ಯತ್ಯಾಸವನ್ನ ನಿಷೇಧ ಮಾಡುವ ಸಲುವಾಗಿ ಒಂದೇ ರೂಪದಿಂದ ತೈತ್ತರಿಯ ಉಪನಿಷತ್ತಿನ ಸಾರವನ್ನ ಉತ್ಪತ್ತಿ ಕ್ರಮವೆಂದು ಹೇಳಿಕೊಂಡು ಬಂದಿದ್ದಾರೆ. ಆ 3 ಅಂತ ಹೇಳ್ಯಾರಲ್ಲ, ಅದು ಬಿಟ್ಬಿಡ್ರಿ. ಛಾಂದೋಗ್ಯ ಉಪನಿಷತ್ತಿನೊಳಗ 3 ಭೂತಗಳಂತ ಹೇಳ್ಯಾರಲ್ಲ, ಅದು ಬಿಟ್ಬಿಡ್ರಿ. ಆ 3ಕ್ಕಿಂತ ಇಲ್ಲಿ 5 ಹೇಳ್ಯಾರವ, ಈ 5ರೊಳಗ ಅವು 3 ಅದಾವ ಇಲ್ಲ? ಈ 5ರಾಗ ಅವು 3 ಅದಾವಿಲ್ಲ, ಅದನ್ನ ಹಿಡ್ಕೊಂಡೇ ಹೇಳ್ಯಾರ ಇಲ್ಲಿ ಇವರು. ಅದೇ ಅಂತಾರ ಅವ್ರು. ಅದನ್ನ ಬಿಟ್ಬಿಡ್ರಿ. ಅದು ಅಲ್ಲಿ 3 ಹೇಳ್ಯಾರಲ್ಲ, ಅಲ್ಲಿ 3 ಹೇಳ್ಯಾರಲ್ಲ ತನ್ಕೋತ ಕುಂದರ್ಬೇಡ್ರಿ. ತೈತ್ತರ್ಯ ಉಪನಿಷತ್ತಿನಲ್ಲಿ 3 ಯಾವ್ಯಾವ ಹೇಳ್ಯಾರ? ಇಲ್ಲ. ಎದರಾಗ? ಚಾಂದೋಗ್ಯ ಉಪನಿಷತ್ತಿನಾಗ 3 ಯಾವ್ಯಾವ ಹೇಳ್ಯಾರ? ಚಾಂದೋಗ್ಯ ಉಪನಿಷತ್ತಿನಲ್ಲಿ 3 ಭೂತ ಹೇಳ್ಯಾರಲ್ಲ, ಅವು ಯಾವ್ಯಾವ ಹೇಳ್ಯಾರ ಅನ್ನೋದು ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡ್ಬೇಕು. ಅಗ್ನಿ, ಜಲ, ಪೃಥ್ವಿ, ಇವು 3 ಹೇಳ್ಯಾರ ಅವರು. ಅಗ್ನಿ, ಜಲ, ಪೃಥ್ವಿ, ಇದನ್ನು ತಿಳ್ಕೊಂಡ್ರೆ ಸಾಕು. ಚಾಂದೋಗ್ಯ ಉಪನಿಷತ್ತಿನೊಳಗ 3 ಭೂತಗಳು ಹೇಳ್ಯಾರ, ಅಗ್ನಿ, ಜಲ, ಪೃಥ್ವಿ. ಮತ್ತೆ ಈ ಒಂದು ತೈತ್ತರಿಯ ಉಪನಿಷತ್ತಿನೊಳಗ, ತೈತ್ತರಿಯ ಉಪನಿಷತ್ ಯಾರ್ದದು? ಯಾಜ್ಞವಲ್ಕ್ಯರದು. ತೈತ್ತರಿಯ ಉಪನಿಷತ್ ಅವ್ರ ಗುರುಗಳ ಸಂಗಟ ಜಗಳ ಮಾಡಿ ಅವ್ರ ಜ್ಞಾನವನ್ನ ಹೊಳ್ಳಿ ವಾಪಸ್ ಕೊಟ್ಟದ್ದು ಈ ಬೇರೆ ಶಿಷ್ಯರು ತಿತ್ತಿರಿಗಳಿಗತ್ಲೆ ಅದನ್ನ ಗ್ರಹಣ ಮಾಡಿ ಅವರು ಅದನ್ನ ಹೇಳಿದ ತೈತ್ತರಿಯ ಉಪನಿಷತ್ತಿನೊಳಗೆ 5 ಹೇಳ್ಯಾರ. ಇಲ್ಲಿ ಚಾಂದೋಗ್ಯ ಉಪನಿಷತ್ತಿನ 3 ಭೂತಗಳನ್ನ ಹಿಡ್ಕೊಂಡೇ, ಅಗ್ನಿ, ಜಲ, ಪೃಥ್ವಿ ಹಿಡ್ಕೊಂಡೆ ಅವ್ರೇನ್ ಮಾಡ್ಯಾರ, ಆಕಾಶ, ವಾಯು ಅಂತ ಹೇಳಿ ತಗೊಂಡಾರ ಪಂಚಭೂತಗಳು. ಹಿಂಗಾಗಿ ಆ ಚಾಂದೋಗ್ಯ ಉಪನಿಷತ್ತಿನ ವಿಚಾರ ಬಿಟ್ಬಿಡ್ರಿ. ಇದನ್ನ 2 ಹಿಡ್ಕೊಂಡು ಕೂತು ಒಂದಕ್ಕೊಂದು ವ್ಯತ್ಯಾಸ ಆದ ಅಂತ ಹೇಳಕ್ಕೆ ಅದನ್ನೇ ತರ್ಕ ಮಾಡ್ಕೊತ ಅದನ್ನೇ ವಾದ ಮಾಡ್ಕೊತ ಹೋಗ್ಬೇಡ್ರಿ. ಇವ್ರೇನ್ ಮಾಡ್ಯಾರ, ಸೂತ್ರಕಾರರು ಅದನ್ನ ಬಿಟ್ಟು ಆ ವಿರೋಧವನ್ನ ತೆಗೆದು ಹಾಕಿ ಕೇವಲ ಈ ಒಂದು ತೈತ್ತರಿಯ ಉಪನಿಷತ್ತಿನ ವಿಚಾರವನ್ನೇ ಏನ್ ಮಾಡ್ಲಕತ್ತಾರ, ಪ್ರಸಿದ್ಧ ಮಾಡ್ಯಾರ. ಯಾರು ಮಾಡಿದ್ದಿದು? ಸೂತ್ರಕಾರ ವ್ಯಾಸ ಮಹರ್ಷಿಗಳು. ಇದು ಉತ್ತಮ ಕ್ರಮವೆಂದು ಹೇಳಿಕೊಂಡು ಬಂದಿದ್ದಾರೆ. ಅದಕ್ಕೆ ಚಾಂದೋಗ್ಯ ಉಪನಿಷತ್ತು 3 ಹೇಳವಂತ ಕುಂದ್ರಬೇಡ್ರಿ. ಈ ಒಂದು ತೈತ್ತರಿಯ ಉಪನಿಷತ್ತಿನೊಳಗೆ ಪಂಚಭೂತಗಳು ಹೇಳ್ಯಾರ ಅಂತಂದ್ರೆ ಈ ಪಂಚಭೂತಗಳೊಳಗ ಆ ಚಾಂದೋಗ್ಯ ಉಪನಿಷತ್ತಿನ 3 ಭೂತಗಳು ಇರುವ ಕಾರಣ ನಾವೇನ್ ಮಾಡ್ಬೇಕು, ಈ ತೈತ್ತರಿಯ ಉಪನಿಷತ್ತಿನ ಸಾರದ ಉತ್ಪತ್ತಿಯ ಕ್ರಮ ಅಂತ ಹೇಳ್ಕೊಂಡು ಬರಮು ಅಂತ ಹೇಳ್ಕೊಂಡು ಬಂದು, ತಸ್ಮಾದ್ವಾ ವತಸ್ಮಾದತ್ಮಾನ್ ಆಕಾಶಃ ಸಂಭೂತಃ ಅಂದ್ರೇನು? ಪರಮಾತ್ಮನಿಂದ ಪಂಚಭೂತಗಳು ಉತ್ಪತ್ತಿಯಾದವು. ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ, ಈ ರೀತಿಯಾಗಿ ಕ್ರಮ ಹೇಳಿದ್ದಾರೆ. ಆದ್ರೆ ಚಾಂದೋಗ್ಯ ಉಪನಿಷತ್ನಾಗ ಏನ್ ಹೇಳಾರ, ಮೊದಲು ಅಗ್ನಿ ಅಂತೇಳಿ, ಅಗ್ನಿಲಿಂದ ಜಲ, ಜಲದಿಂದ ಪೃಥ್ವಿ ಅಂತ ಹೇಳ್ಯಾರ. ಇಲ್ಲಿ ಏನದು ಅಂತಂದ್ರೆ ಮೊದಲು ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಲಿಂದ ಜಲ, ಜಲದಿಂದ ಪೃಥ್ವಿ ಅಂತ ಇಲ್ಲಿ ಹೇಳ್ಯಾರ. ಇದೇನೇ ಹೇಳಿದರೂ ಮಂದ ಜಿಜ್ಞಾಸುಗಳ ಸಲುವಾಗಿ ಹೇಳಿದ್ದಾರೆ. 3 ಇರ್ಬೋದು, 5 ಇರ್ಬೋದು, ಇವೆಲ್ಲ ಏನದವ ಮಂದ ಜಿಜ್ಞಾಸುಗಳ ಸಲುವಾಗಿ ಹೇಳಿದ್ದಾರೆ. ಇವರಿಗೆ ಜಗತ್ತು ಸತ್ಯ ಅಂತ ಯಾರು ಅನ್ಕೋತಾರ ಅವ್ರಿಗೆ ಬೇಕಾಗುದಿಲ್ಲ ಇದು 3, 5. ನಾವು ಜಗತ್ತೇ ಇಲ್ಲ ಅನ್ನಂತ ಉತ್ತಮ ಅಧಿಕಾರಿಗಳು ಇವು 3 ಯಾಕಿರಲಕ್ಕ, 5 ಯಾಕಿರಲಕ್ಕ, ಆ ಜಗತ್ತೇ ಇಲ್ಲ ಅಂತೀವಲ್ಲ ನಾವು.
ಉತ್ತಮ ಅಧಿಕಾರಿಗಳಿಗೆ 3 ಇದ್ರು ಅಷ್ಟೇ, 5 ಇದ್ರು ಅಷ್ಟೇ. ಮದ್ದಿನ ಆನೆಯ ಕಾಲು ಡೊಂಕಾದ್ರೇನು, ಬಾಲ ಡೊಂಕಾದ್ರೇನು, ಅದು ಬೆಂಕಿ ಹಚ್ಚಿ ಸುಡೋದಕ್ಕೆ ಇದ್ದೊತ್ನಾಗ ಅದ್ರ ಬಗ್ಗೆ ನಾವು ಯಾಕೆ ತಲೆ ಕೆಡಿಸ್ಕೊಳ್ಳಮ್ಮ. ಅಲ್ಲಿ 3 ಇದ್ರೇನು 5 ಇದ್ರೇನು ಈ ವಿಷಯ ಉತ್ತಮ ಅಧಿಕಾರಿಗೆ ಅನುಕೂಲಕ್ಕಿಲ್ಲ. ಇದು ಕನಿಷ್ಠ ಅಧಿಕಾರಿ ಏನದಲ್ಲ ಅವನಿಗೆ ಇದು ಹೇಳೋದಕ್ಕೆ ಇವೆಲ್ಲ ಪಂಚಭೂತಗಳು ಹೇಳ್ಬೇಕಾಗ್ಯದ. ನೋಡ್ರಿ, ಪಂಚೀಕರಣ ತಿದ್ಕೊಂಡು ಕೂತಿರ್ತಾರಲ್ಲ ಅವ್ರ ಎಂತ ಅಧಿಕಾರಿಗಳು ಗೊತ್ತಾಯ್ತಾ? ಹಾ, ಅದೇ ದೊಡ್ಡ ಮಾಡಿ ಹೇಳ್ಕೊತ್ ಕೂತಿರ್ತಾರ. ಅವು ಓದ್ಲಿಕ್ಕೆ ಮನ್ಸು ಬರಂಗಿಲ್ಲ ನಮಗೆ. ಪರಮಾತ್ಮನಿಂದ ಪಂಚಭೂತಗಳು ಉತ್ಪತ್ತಿಯಾದವು. ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ, ಈ ರೀತಿ ಕ್ರಮವಾಗಿ ಹೇಳಿದ್ದಾರೆ. ಇದು ಏನೇ ಹೇಳಿದಾಗೂ ಇದು ಮಂದ ಜಿಜ್ಞಾಸುಗಳ ಸಲುವಾಗಿ ಹೇಳಿದ್ದಾರೆ. ಯಾರು ಪೂರ್ವದಲ್ಲಿ ಉಪನಿಷತ್ತುಗಳಲ್ಲಿ ಹೇಳಿದ ಉತ್ಪತ್ತಿ ಕ್ರಮದ ವಾಕ್ಯಗಳ ಅಭಿಪ್ರಾಯವನ್ನು ತಿಳಿಯಲು ಅಸಮರ್ಥರಾಗಿರುವರೋ ಅವರು ಉಪನಿಷತ್ತಿನಲ್ಲಿ ಈ ಒಂದು ಬ್ರಹ್ಮಸತ್ಯ ಜಗನ್ಮಿಥ್ಯ ವಿಚಾರ ಏನ್ ಹೇಳಿರ್ತಾರ ಅದು ತಿಳ್ಕೊಳ್ಳಂತ ಸಾಮರ್ಥ್ಯ ಇಲ್ಲದವರು ಏನ್ ಮಾಡ್ಬೇಕಾಗ್ತದ, ಈ ಒಂದು ಜಗತ್ತು ಸತ್ಯ ಅನ್ನೋದು ಮೊದಲು ತಿಳ್ಕೊಳ್ರಿ, ಆಮೇಲೆ ಮಿಥ್ಯೆ ಮಾಡಮ್ ಅಂತೇಳಿ ಇವ್ರಿಗೆ ಏನ್ ಮಾಡ್ಬಿಟ್ರು, ಈ ಜಗತ್ತಿನ ಉತ್ಪತ್ತಿ ಕ್ರಮವನ್ನಾದ್ರೂ ಮೊದಲು ತಿಳ್ಕೋರಿಯಪ್ಪ ಅಂತೇಳಿ ಜಗತ್ತಿನ ಉತ್ಪತ್ತಿ ಕ್ರಮ ಹೇಳಕತ್ತಾರ ಈಗ. ಅಂತ ಮಂದ ಜಿಜ್ಞಾಸುಗಳಿಗಾಗಿ ಉಪನಿಷತ್ತುಗಳಲ್ಲಿ ಅನೇಕ ಪ್ರಕಾರದ ಜಗದುತ್ಪತ್ತಿ ಕ್ರಮವನ್ನ ನೋಡಿ ಈ ಉಪನಿಷತ್ತುಗಳು ತಮ್ಮಲ್ಲಿಯೇ ವಿರೋಧವಿರುತ್ತವೆ ಅಲ್ಲ ಎಂಬ ಭ್ರಾಂತಿ ಉಂಟಾಗುತ್ತದೆ. ಈ ಭ್ರಾಂತಿಯನ್ನು ದೂರ ಮಾಡುವುದಕ್ಕೋಸ್ಕರ ಸರ್ವ ಉಪನಿಷತ್ತುಗಳಲ್ಲಿ ಒಂದೇ ರೂಪದಿಂದ ಜಗದುತ್ಪತ್ತಿಯನ್ನು ಪ್ರತಿಪಾದನೆ ಮಾಡುವ ರೀತಿಯನ್ನು ಹೇಳಿರುತ್ತಾರೆ. ಅದಕ್ಕೇನ್ ಮಾಡಿಬಿಟ್ರು, ಉಪನಿಷತ್ತುಗಳು ಹಾಂಗ್ ಹೇಳವ, ಈ ಉಪನಿಷತ್ತುಗಳು ಹಿಂಗ್ ಹೇಳವ, ಜಗದುತ್ಪತ್ತಿ ಕ್ರಮ ಅಂತ ಹೇಳಿ ಎಲ್ಲಾ ಉಪನಿಷತ್ತುಗಳ ಒಳಗಿನ ಭೇದಗಳನ್ನು ತೆಗೆದು ಕೆದರಿ ಹೇಳೋದ್ರ ಬದಲಿ ಏನ್ ಮಾಡಿಬಿಟ್ರು, ಒಂದೇ ಒಂದು ಪದ್ಧತಿ ಹೇಳಿಬಿಟ್ಟಾರೆ. ಆಕಾಶ ಫಸ್ಟ್, ನೆಕ್ಸ್ಟ್ ವಾಯು, ನೆಕ್ಸ್ಟ್ ಅಗ್ನಿ, ನೆಕ್ಸ್ಟ್ ಜಲ, ನೆಕ್ಸ್ಟ್ ಪೃಥ್ವಿ. ಇದು ಬಿಟ್ರ ಉಳಿದ ಉಪನಿಷತ್ನಾಗ ಏನ್ ಹೇಳಾರ ಹಣಿಕೆ ಹಾಕ್ಲಕ್ ಹೋಗ್ಬ್ಯಾಡ್ರಿ. ಇದು ಸೂತ್ರಕಾರರು ಕೊಟ್ಟಂತ ಮಾರ್ಗದರ್ಶನ. ನಾವೇನ್ ಮಾಡ್ಬೇಕು, ಈ ಸೂತ್ರ ಹಿಡ್ಕೊಂಡು ಮತ್ತೆ ಹಿಂದಕ್ಕೆ ಹೋಗಿ ತಲೆ ಕೆಡಿಸ್ಕೋಬಾರ್ದು. ಇದೇ ಹೇಳ್ಬಿಟ್ರ ಅವ್ರು. ಇದ್ಯಾರಿಗೆ? ಕನಿಷ್ಠ ಅಧಿಕಾರಿ. ಹೆಂಗದ ಇದು ಕನಿಷ್ಠ ಅಧಿಕಾರಿಗೆ ಅಂತಂದ್ರೆ, ಉತ್ತಮ ಅಧಿಕಾರಿಗೆ ಕನಿಷ್ಠ ಅಧಿಕಾರಿಗೆ ಇರೋದು ಮಜಾ ಹೆಂಗಿರ್ತದ ಅಂತಂದ್ರ, ಒಂದು ಮಠ ಅದ. ಮಠದ ಎದ್ರ ಒಂದು ಸಾವುಕಾರ ಮನಿ ಅದ. ಸಾವುಕಾರಕಿ ಹೆಂಗಿರ್ತದ, ತಾನೇ ಸಾವುಕಾರ ಆಗಿರ್ತಾನೇನೋ, ಊರ್ ಮಂದಿ ತಲೆಗೊಳಿಸಿ ಸಾವುಕಾರ ಆಗಿರ್ತಾನ ಇಲ್ಲ. ಬಡ್ಡಿ ಗಂಟ ಏನೇನೋ ಕಂತ್ರಾಟ ಕೆಲಸ ಮಾಡಿ ಸಾವುಕಾರ ತಂತಾನೆ ಆತಾನೇನ್ರಿ ಅವ. ಏನಾರ ಒಂದು ಟೆಕ್ನಿಕ್ ಮಾಡಿರ್ತಾನೆ, ಬುದ್ಧಿ ಓಡಿಸಿರ್ತಾನ. ಮತ್ ಸಾವುಕಾರಿಕಿ ಬಂದ್ಮೇಲೆ ಅವ ಏನ್ ಮಾಡ್ತಾನ, ದೊಡ್ಡದೊಂದು ಮನಿ ಕಟ್ತಾನ. ಮನಿ ಕಟ್ಟಿ ಮನಿ ಮುಂದೆ ಏನ್ ನಿಂದಿರ್ತಾನ ತಂದ ಕಾರ್ ತಾನೆ. ಸಾವುಕಾರ ಒಂದು ಕಾರ್ ಬಂದ್ಬಿಡ್ತ. ಕಾರ್ನಾಗ ಯಾರಿಗೆ ಕುಂದಿರ್ಸ್ಕೊಂಡು ತಿರುಗಾಡ್ತಾನ, ಸಾವುಕಾರ್ತಿ ಕುಂದಿರ್ಸ್ಕೊಂಡು ತಿರುಗಾಡ್ತಾನ ಸಾವುಕಾರ. ಏನಾಗ್ಯದ, ಮಠದಾಗ ಸ್ವಾಮಿ ಕುಂತಾನ ಅಲ್ಲಿ, ಈ ಕಡೆ ಇವ್ರ ಕಟ್ಟಿ ಮೇಲ ಕಾರು, ಇವ್ರು ಸಾವುಕಾರ್ತಿ ಕುಂತಾಳ ಇಲ್ಲಿ ಕಟ್ಟಿ ಮೇಲ. ಅವ ಸಾವುಕಾರ ಎಲ್ಲಿರ್ತಾನ, ಕಂತ್ರಾಳ ದಂಧ ಮಾಡ್ಲಕ್ಕ ಎಲ್ಲ ದೇಶವರೆಗೆ ಹೋಗಿರ್ತಾನ. ಅವ ಇರೋಲ್ಲ, ಕಟ್ಟಿ ಮೇಲೆ ಸಾವುಕಾರ್ತಿ ಕೂತಾಳ. ಈ ಕಡೆ ಮಠದಾಗ ಈ ಕಡೆ ಸ್ವಾಮಿ ಕುಂತಾನ.
ಕುಂತಾಗ ಏನಾಗ್ಬಿಡ್ತು, ಅದು ಯಾಕೋ ಏನೋ ಅವನದು ಅಗ್ರಿ ಕಾಸ್ಟ್ಲಿ ಕಾರ್ ಒಮ್ಮಿದೊಮ್ಮೆಗೆ ಬ್ಲಾಸ್ಟ್ ಆಗಿ ಬೆಂಕಿ ಎತ್ತಿಬಿಡ್ತು. ದಗ 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 ಉರ್ಲೆಕ್ಕತ್ತಿದ ಹೊತ್ನಾಗ ಏನಾಯ್ತಪ್ಪ ಅಂತಂದ್ರೆ, ಬೆಂಕಿ ಎತ್ತಿ ಉರೇ ಟೈಮ್ನಾಗ ಯಾರು ಹೊಯ್ಕೊಳಕತ್ತರು? ಸಾವುಕಾರ್ತಿ ಹೊಯ್ಕೊಳಕತ್ತಳು, ಜಗ್ಗಿ ಹೇಳಕತ್ತಳು. ಓಣೆನ್ ಮಂದಿಗೆಲ್ಲ ಕರಿಲಕತ್ತಳು, ನಮ್ ಕಾರಿಗೆ ಬೆಂಕಿ ಎತ್ತದ, ನಮ್ ಕಾರಿಗೆ ಬೆಂಕಿ ಎತ್ತದ, ಆರಿಸ್ ಬರ್ರೋ, ಹಾಂಗ ಬರ್ರೋ, ಹಿಂಗ ಬರ್ರೋ, ಹಾಂಗ ಬರ್ರೋ. ಹೇಳಕತ್ತಾಳ, ಏನೆಲ್ಲ ಮಾಡ್ಲಕತ್ತಾಳ, ಮಂದಿನ ಕರ್ಸಾಳ, ಏನೋ ಮಾಡ್ಲಕತ್ತಾಳ. ಸ್ವಾಮಿನೂ ನೋಡ್ಲಕತ್ತಾನ ಬೆಂಕಿ ಹಚ್ಚಿದ್ದು. ಅಗ್ದಿ ಆರಾಮ್ ತಣ್ಣ ಕೂತಾನ ಸ್ವಾಮಿ. ಈಕಿ ಬೆಂಕಿ ಹಚ್ಚಿದ್ದಕ್ಕೆ ಅಳೋದು ಕರೆಯೋದು ಮಾಡ್ಕೋತ ಜಗ್ಗಿ ಗೋಳಾಡ್ಲಕತ್ತಾಳ. ಮಂದೆಲ್ಲ ಜಮಾ ಆಗ್ಯಾರ, ಕಾರ್ ಬೆಂಕಿ ಹಚ್ಚಿದ್ದು ನೋಡ್ಲಕತ್ತಾರ, ಆರಿಸ್ಲಕ್ಕೆ ಏನೇನೋ ಪ್ರಯತ್ನ ಮಾಡ್ಲಕತ್ತಾರ. ಅಂಥದ್ರಾಗ ಏನಾಗ್ಬಿಡ್ತು, ಮೊಬೈಲ್ ತಗೊಂಡ್ಲು, ಗಂಡಗೆ ಫೋನ್ ಹಚ್ಚಿಬಿಟ್ಲು. ಮೊಬೈಲ್ ತಗೊಂಡು ಗಂಡಗೆ ಫೋನ್ ಹಚ್ಚಿದ ಕೂಡ್ಲೇನೆ ಗಂಡ ಏನ್ ಹೇಳ್ದ ಅಂದ್ರ, ಅದು ಕಾರ ಬೆಂಕಿ ಎತ್ತದಂತಂದ್ರ ನೀನ್ಯಾಕೆ ಚಿಂತೆ ಮಾಡ್ಲಕತ್ತಿದೆ? ಕಾರಿಗೆ ಬೆಂಕಿ ಎತ್ತಿದ್ದಕ್ಕೆ ನೀನ್ ಯಾಕೆ ಚಿಂತೆ ನಾ ಚಿಂತೆ ಮಾಡ್ಲಿಲ್ಲ ಅಂದ್ರೆ ಯಾರು ಮಾಡ್ಬೇಕು? ನಿನ್ನೆ ರಾತ್ರಿ ಅದು ಮಾರಾಟ ಆಗ್ಬಿಟ್ಟದ. ಆ ಮಠದ ಸ್ವಾಮಿಗೆ ಮಾರಿಬಿಟ್ಟಿನ ನಾನು ನನ್ನ ಕಾರ್. ಮಠದ ಸ್ವಾಮಿಗೆ ಕಾರು ಮಾರಿಬಿಟ್ಟಿನಿ. ಅದು ಸ್ವಾಮಿ ಕಾರ್, ಅದು ನಮ್ ಕಾರ್ ಅಲ್ಲದು. ಅಂತೇಳಿ, ಯಾವಾಗಿದ ಕಾರು ನಮ್ಮದು ಅಲ್ಲ, ಮಠದ ಸ್ವಾಮಿ ಕಾರು ಅಂತ ಯಾವಾಗ ಗೊತ್ತಾಯ್ತು, ಆಕಿ ಅಳೋದು ಕರೆಯೋದು ಏನಾಯ್ತು? ಬಂದಾಗ್ಬಿಡು. ಗಪ್ಪಾಗ್ಬಿಟ್ಲ. ಇದು ಕಾರ್ ನಮ್ದಲ್ಲ ಅಂತಂದ್ಮೇಲೆ ಅದು ಸುಟ್ರ ನಮ್ಗೆ ಏನಾಗದು. ಕನಿಷ್ಠ ಅಧಿಕಾರಿ ಯಾವಾಗ ಅದು ಅಲ್ಲ ಅಂತ ತಿಳಿದ ಮೇಲೆ ಅವನೇ ಉತ್ತಮ ಅಧಿಕಾರಿ ಆಗ್ತಾನ. ಕನಿಷ್ಠ ಅಧಿಕಾರಿ ಅಜ್ಞಾನ ಇರೋ ತನಕ ಏನಾಗ್ತಾನ, ಅಳೋದು ಕರೆಯೋದು ದುಃಖ ಎಲ್ಲ ಇರ್ತದೆ. ಅದು ಅಲ್ಲ ಅಂತ ಹೇಳಿ ಗೊತ್ತಾದ್ಮೇಲೆ ಅವ ಉತ್ತಮ ಅಧಿಕಾರಿ ದುಃಖದಿಂದ ಮುಕ್ತ ಆಗ್ತಾನ. ಮತ್ ಮಂದಿ ಗಾಬರಿ ಆಗ್ಬಿಟ್ರು. ಎಂತ ಪರಿ ಹೇಳಕತ್ತಿದ್ರು, ಅನ್ನ ಗಪ್ಪ ಹೇಳೋದು ಏನಾಯ್ತಿಕ್ಕಿದ್ರು, ಸಾವುಕಾರ್ತಿ ಯಾಕೆ ಗಪ್ಪಾಗಳು, ಸಾವುಕಾರ್ತಿ ಯಾಕೆ ಗಪ್ಪಾಗಳು, ಸಾವುಕಾರ್ತಿ ಯಾಕೆ ಗಪ್ಪಾಗಳು ಅಂದ್ರ, ಒಳಗೆ ಹೋಗಿ ಒಬ್ಬ ಕೇಳ್ಕೊಂಬರ್ತಾನ. ಕೇಳೋರ್ಗ ಬಂದ್ ಮಾಡಿ ಒಳಗೆ ಹೋಗ್ಬಿಟ್ಲೆ ಗಪ್ಪಕ್ಕಂತ. ಒಳಗೆ ಇರಕ್ಕೆ ಯಾವಾಗನು ಕಾರ್ ಬೆಂಕಿ ಎತ್ತಿದ್ದಕ್ಕೆ ಹೊರಗೆ ಬಂದು ಗಲಾಟೆ ಮಾಡಿದ್ರು. ಕಾರ್ ಸುಡ್ಲಕ್ಕತ್ತದ ನಮ್ದಲ್ಲ ಅಂದ್ಮೇಲೆ ಮತ್ತೆ ಒಳಗೆ ಒಪ್ಕೊಂಡ್ಬಿಟ್ಲಕ್ಕೆ. ಒಳಗೆ ನಮ್ದಲ್ಲ ಅಂದ್ರೆ ನಾವ್ಯಾಕೆ ತಲೆ ಕೆಡ್ಸೊಳಕ್ ಹೋಗಂದ್ರೆ ಆಕಿ ತಾಣ್ಣಗೆ ಗಪ್ಪ ಆದ ಕೂಡ್ಲೇನೆ ಒಳಗೆ ಧೈರ್ಯ ಮಾಡಿ ಒಂದಿವ್ಸ ಮಂದಿ ಹೋಗಿ, ಯಾಕ್ರಿ ಏನಾಯ್ತು, ಗಪ್ಪಾಗ್ಬಿಟ್ರಿ, ಕಾರ್ ಬೆಂಕಿ ಹಚ್ಚಿ ದಿನ ಆರೇ ಇಲ್ಲ, ನೀವ್ಯಾಕೆ ತಣ್ಣಗಾದ್ರಿ, ನೀವು ಗಪ್ಪಾಗಿದ್ ನೋಡಿದ್ರೆ ಯಾಕ ಇದು ನಮ್ಗೆ ಏನು ಪ್ರಸಂಗ ಚೇಂಜ್ ಆಯ್ತಲ್ಲ ಅಂತ ತಿಳಿಲಕತ್ತದ, ಒಂದೇನೋ ಡೌಟ್ ಬರ್ಲಿಕ್ಕದ. ಏನಿಲ್ಲ ಅಂತಪ್ಪ, ಅದು ಕಾರ್ ನಮ್ದಲ್ಲ ಅಂತ ಆ ಸ್ವಾಮಿಗೆ ಮಾರ್ಯಾರತ್ತ. ಆ ಸ್ವಾಮಿ ನೋಡಿ ಹೆಂಗ್ ಕೂತಾನ ನೋಡಿ, ಕಾರಿಗೆ ಬೆಂಕಿ ಹಚ್ಚಿದ್ರು ಕಾರ್ ರೊಕ್ಕ ಕೊಟ್ಟು ತಗೊಂಡನ, ಅದು ಬೆಂಕಿ ಹಚ್ಚದ ಅಂದ್ರೂ ಹೆಂಗ್ ಕೂತಾನ ನೋಡಿ, ಸುಡೋದ್ ಕಾರ್ ಹಂಗೆ ಸುಡೋದ್ ನೋಡ್ಕೋತಾನಂತ. ಮತ್ತ ಒಳಗ್ ಕೂತ ಸ್ವಾಮಿ ಬಗ್ಗೆ ಕೆಟ್ಟ ಅಸಹ್ಯವಾದ ಮುಖ ಮಾಡಿ, ಬೆಂಕಿ ಹಚ್ಚದಂದ್ರೆ ಒಂದ್ ಸ್ವಲ್ಪರೇ ನನ್ನ ಕಾರ್ ಬೆಂಕಿ ಹಚ್ಚದತ್ ಒಂದ್ ಸ್ವಲ್ಪರೇ ಅವನಿಗೆ ಅದ ಏನು ನೋಡು ದುಃಖ. ಏನಿಲ್ಲ, ಹೆಂಗ್ ಕೂತಾನ ನೋಡ. ಅವನೇನ್ ಕಷ್ಟಪಟ್ಟು ಗಳಿಸಿದ ರೊಕ್ಕ ಏನ ಊರ್ ಮಂದಿ ಎಲ್ಲ ಕೊಟ್ಟ ರೊಕ್ಕ ಅದ, ಆ ರೊಕ್ಕದ ಕಾರ್ ತಗೊಂಡಿರ್ತಾನ. ಅವನೇನ್ ದುಡ್ದದ್ದಲ್ಲ, ದುಃಖ ಪಟ್ಟದ್ದಲ್ಲ, ಸುಟ್ರೇನು ಇಟ್ರೇನು ಅವನಿಗೆ ಏನಾಗಲ್ಲ, ಅವನಿಗೆ ಎದ್ರ ಬೇನಿ ಅಂತ ಬೇಯ್ದ್ಬಿಟ್ಲತ್ತ ಸ್ವಾಮಿಗೆ. ನೋಡ್ರ ಹೆಂಗ ಕನಿಷ್ಠ ಅಧಿಕಾರಿಗಳ ಕೆಲಸ ಹೆಂಗಿರ್ತದ ನೋಡ್ರಿ. ಮುಂದ ಹೌದಾ ಕಾರ ಅಪ್ಪುಗಳದು ಸ್ವಾಮಿಯರ್ದ ಮಾಡ, ಸ್ವಾಮಿಯರ್ ಕಾರ್ ಹೋಯ್ತಲ್ಲಪ್ಪ ಪಾಪ, ಅವ್ರೆಷ್ಟು ಕಷ್ಟಪಟ್ಟು ಎಲ್ಲೆಲ್ಲೋ ಪುರಾಣ ಪ್ರವಚನ ಹೇಳಿ 4 ದುಡ್ಡು ಜಮಾಯಿಸಿ ಎಲ್ಲೆಲ್ಲೋ ಹೋಗ್ತಾರ, ಊಟ ಎಲ್ಲೋ, ನೀರೆಲ್ಲೋ, ಅವ್ರು ಏನ್ ಕಷ್ಟಪಡ್ತಾರೋ. ಆ ದುಡ್ಡು ಬಂದು ಕಾಣಿಕೆ ಒಳಗೆ ಕಾರ್ ತಗೊಂಡಾರ ಅಂದ್ರೆ ಅದು ಸುಡಬಾರ್ದಿತ್ತು, ಅನ್ಯಾಯ ಆಯ್ತು. ಗುರುಗಳ ಬಲ್ಲಿ ವಾದ್ರಂತ. ಗುರುಗಳೇ
ಕಾರ್ ನಿಮ್ಮದಂತ, ಹಿಂಗೆ ಬೆಂಕಿ ಎತ್ತದಂತ, ಸುಟ್ಟದಂತ. ಆ ಗುರುಗಳು ಹೇಳಂದ್ರ, ನೋಡಪ್ಪ, ಬರವು ಬರ್ತಿರ್ತಾವ, ಇರವು ಇರ್ತಿರ್ತಾವ, ಹೋಗವು ಹೋಗ್ತಿರ್ತಾವ. ಬರೋಕ ಬ್ಯಾಡ ಅಂದ್ರೆ ಬಿಡ್ತಾವೇನು? ಇಲ್ರಿ, ಬರ್ತಾವ. ಮತ್ತೆ ಬರ್ಲಾರ್ದೆ ಹೆಂಗಿರ್ತಾವ? ಮತ್ತೆ ಇರೋಕ ಹೋಗಂದ್ರೆ ಓದ್ತಾವೇನು? ಹೋಗಲ್ಲ. ಮತ್ತೆ ಹೋಗೋಕ ಇರು ಅಂದ್ರೆ ಇರ್ತಾವೇನು? ಇರಂಗಿಲ್ಲ. ಹಿಂಗಾಗಿ ಮತ್ತೆ ಹೋಗೋದು ಓದ್ತಿರ್ತದ, ಸುಡೋದು ಸುಡ್ತಿರ್ತದ, ಉಳೋದು ಉಳಿತಿರ್ತದ, ಹಳೇದು ಅಳಿತಿರ್ತದ, ಹಿಂಗೆ ನಡೆದಿರ್ತದಪ್ಪ. ಅದನ್ನು ನೋಡಿಕೆ ನಾವು ಲಭೋ ಲಭೋ ಹೊಯ್ಕೊಂಡ್ರೆ ಹೆಂಗಾಗ್ತದಪ್ಪ ಅಂತ ಅವ್ರು. ಉತ್ತಮ ಅಧಿಕಾರಿ ಲಕ್ಷಣ ಹೆಂಗಿರ್ತಂದ್ರೆ ಕಿಂಗ್ ಇರ್ತದೆ. ಜಗತ್ತಿನ ಬಗ್ಗೆ ಅವನಿಗೇನು ಸೀರಿಯಸ್ ಇಲ್ಲ. ಅವನು ಬ್ರಹ್ಮ ಸತ್ಯ ಅಂತ ತಿಳ್ಕೊಂಡಿರ್ತಾನಲ್ಲ, ಅವನಿಗೆ ಇವು ಯಾವ ತೊಂದರೆಗಳೇ ಕೊಡಂಗಿಲ್ಲ. ಒಂದ್ ವೇಳೆ ಆ ಸ್ವಾಮಿ ನನ್ನ ಕಾರಿಗೆ ಬೆಂಕಿ ಎತ್ತದ ಲಭ ಲಭ ಹೊಯ್ಕೊಂಡಿದ್ನಂದ್ರ ಅವ ಉತ್ತಮ ಅಧಿಕಾರಿ ಅಲ್ಲ, ಅವ ಕನಿಷ್ಠ ಅಧಿಕಾರಿ. ಅವ ಜ್ಞಾನ ಇಲ್ಲದವ ಸ್ವಾಮಿ ಇದ್ರೇನು ಯಾರಿದ್ರೇನ್ರಿ? ಬ್ರಹ್ಮಜ್ಞಾನ ಇದ್ರೆ ಬ್ರಾಹ್ಮಣ, ಬ್ರಹ್ಮಜ್ಞಾನನೇ ಇಲ್ಲ ಅಂತಂದ್ರೆ ಅವ ಶೂದ್ರನೇ. ಶೂದ್ರ ಅಂದ್ರೆ ಸೇವೆ ಮಾಡ್ಬೇಕು. ಆ ಸೇವೆ ಮಾಡಂತದ್ನು ಅವನಿಗೆ ಬರಂಗಿಲ್ಲ ಅಂದ್ರೆ ಅವ ಚಾಂಡಾಲ. ಅವ ಯಾವುದೋ ಒಂದು ಪ್ರಾಣಿ, ಪಕ್ಷಿ, ನಾಯಿ, ಬೆಕ್ಕ ಹೊಡ್ಕೊಂಡು ತಿಂತಾನ ಅಷ್ಟೇ. ಸಿಕ್ಕ ಪ್ರಾಣಿ ಹೊಡ್ಕೊಂಡು ತಿನ್ನೋ ಚಾಂಡಾಲ ಅಷ್ಟೇ. ಸೇವಾರೆ ಮಾಡಬೇಕು, ಇಲ್ಲ ಜ್ಞಾನಿಯರೇ ಆಗಿರ್ಬೇಕು. ಜ್ಞಾನನೂ ಇಲ್ಲ, ಸೇವನೂ ಮಾಡಲ್ಲ ಅಂದ್ರೆ ಅವ ತಿನ್ನ ಅನ್ನ ಚಾಂಡಾಲನ ಅನ್ನ ಅಷ್ಟೇ. ಅದು ಎರಡೂ ಇಲ್ಲ. ಸರ್ವಿಸ್ನು ಮಾಡಂಗಿಲ್ರಿ. ಬ್ರಾಹ್ಮಣರಿಗೆ ಸೇವಾ ಮಾಡಂದ್ರೆ ಭಯಂಕರ ತ್ರಾಸು. ಏನೇನು ಹಿಂಗೆ ಮುಟ್ಟಿ ಮಾಡಕ್ ಮನಸ್ಸಿರಲ್ಲ ಅವ್ರಿಗೆ, ಏನೂ ಮಾಡ್ಲಕ್ ತಯಾರಿಲ್ಲ. ತಲೆಯಾಗ ಬ್ರಹ್ಮಜ್ಞಾನ ಅವನೂ ಇಲ್ಲ, ಎರಡೂ ಇಲ್ಲ. ಸೇವನೂ ಇಲ್ಲ, ಬ್ರಹ್ಮಜ್ಞಾನನೂ ಇಲ್ಲ ಅಂದ್ರೆ ಅವ್ರು ತಿನ್ನ ಕೂಳೇನು ಚಾಂಡಾಲ ಕೂಳೋದಷ್ಟೇ. ಎರಡರಾಗ ಒಂದರ ಇರ್ಬೇಕಲ್ಲ. ತತ್ವಜ್ಞಾನ ತಿಳಿದ ಬ್ರಾಹ್ಮಣನೇ ಆಗಿರ್ಬೇಕು. ತತ್ವಜ್ಞಾನ ಇಲ್ಲ ಅಂದ್ರೆ ಸೇವಾ ಮಾಡಂತ ಹೇಳ್ತದ ತತ್ವ. ಶೂದ್ರನಾಗಿ, ಶೂದ್ರನೂ ಇಲ್ಲ, ಜ್ಞಾನನೂ ಇಲ್ಲ ಅಂತಂದ್ರ ಅಲ್ಲಿ ತಿನ್ನ ಕೂಳು ಚಾಂಡಾಲ ಕೂಳು ಅಷ್ಟೇ. ಇರ್ಲಿ, ಏನಾಕಿರ್ಲಕ್ಕ. ಈಗ ಏನಾಯ್ತಪ್ಪ ಅಂದ್ರೆ ನಿಮಗ ಈ ದೃಷ್ಟಾಂತದಿಂದ ಈ ಜಗದ ಉತ್ಪತ್ತಿ ಕ್ರಮಕ್ಕೆ ಎಷ್ಟು ಮಹತ್ವ ಕೊಡಬೇಕು, ಮತ್ತೆ ಇದಕ್ಕೆ ಸೂತ್ರಕಾರರು ಶಾಸ್ತ್ರೀಯವಾಗಿ ಎಲ್ಲಾ ಭಿನ್ನಾಭಿಪ್ರಾಯಗಳನ್ನು ತೆಗೆದು ಒಂದೇ ಒಂದು ಸ್ಟ್ಯಾಂಡರ್ಡ್ ಹೇಳ್ಯಾರ. ಫಸ್ಟ್ ಆಕಾಶ, ಆಮೇಲೆ ವಾಯು, ಆಮೇಲೆ ಅಗ್ನಿ, ಆಮೇಲೆ ಜಲ, ಆಮೇಲೆ ಪೃಥ್ವಿ ಅಂತ ಹಿಂಗೆ ಹೇಳ್ಯಾರ. ಇದನ್ನೇ ನಾವು ಸ್ಟ್ಯಾಂಡರ್ಡ್ ಆಗಿ ಇಟ್ಕೋಬೇಕು. ಉಳಿದ ಉಪನಿಷತ್ತಿನೊಳಗೆ ಜಗದ ಉತ್ಪತ್ತಿ ಕ್ರಮ ಹ್ಯಾಂಗ ಅಂತ ಹೇಳಕ್ಕೆ ಅದ್ರಾಗ ಗಣಿಕೆ ಹಾಕ್ಲಕ್ ಹೋಗ್ಬೇಡ್ರಿ. ಉಪನಿಷತ್ತುಗಳು ಓದ್ಲಕ್ ಹೋದ್ರೆ ಜಗ್ಗ್ಯದ. ಯಾವ ಉಪನಿಷತ್ತ ಮುಟ್ತೇರಿ? ಯಾರಿಗೆ ಬ್ರಹ್ಮ ವಿಚಾರದಿಂದ ಯಥಾರ್ಥ ಜ್ಞಾನವಾಗುವುದಿಲ್ಲವೋ ಅವರಿಗೆ ಲಯ ಚಿಂತನ ಮಾಡುವ ನಿಮಿತ್ತವಾಗಿ ಈ ಉತ್ಪತ್ತಿ ಕ್ರಮವನ್ನ ಹೇಳಿರುತ್ತಾರೆ. ಯಾವ ಕ್ರಮದಿಂದ ಉತ್ಪತ್ತಿ ಹೇಳಿರೋರೋ ಅದರ ವಿರುದ್ಧ ಕ್ರಮದಿಂದ ಲಯ ಚಿಂತನೆ ಮಾಡಬೇಕು. ಈ ಲಯ ಚಿಂತನದ ಬಗ್ಗೆ ನಾಳೆ ಮಾಡೋಣ. ಚಿಂತನ, ಲಯ ಚಿಂತನ ಇದು ಒಂದು ಪದ್ಧತಿ. ಜಗದ ಉತ್ಪತ್ತಿ ಕ್ರಮದೊಳಗೆ ಲಯ ಚಿಂತನ ಅಂತ ಬರ್ತದ. ಇದು ಹೆಂಗ್ ಮಾಡಬೇಕು ಲಯ ಚಿಂತನ ಅನ್ನೋದು ನಾಳೆ ತಗೊಳ್ಳೋಣ. ಉತ್ತಮ ಅಧಿಕಾರಿಗಳು, ಮಧ್ಯಮ ಅಧಿಕಾರಿಗಳು ವಿಚಾರ ಸಾಗರ ಗ್ರಂಥದ ದೃಷ್ಟಿಯಿಂದ ನೋಡಿದರೆ ತತ್ವ ದೃಷ್ಟಿಯನ್ನ ಉತ್ತಮ ಅಧಿಕಾರಿ ಅಂತ ಕರೆದರು, ಅದೃಷ್ಟಿಯನ್ನ ಮಧ್ಯಮ ಅಧಿಕಾರಿ ಅಂತ ಕರೆದರು. ತತ್ವ ದೃಷ್ಟಿಗೆ 4ನೇ ತರಂಗದ ವಿಚಾರವನ್ನು ಕೇಳಿ ಬ್ರಹ್ಮದ ಯಥಾರ್ಥ ಜ್ಞಾನವಾಗಿದೆ. ತತ್ವ ದೃಷ್ಟಿಗೆ ತಿಳಿದು ಸುಮ್ಮನಾದನು. ಆದರೆ ಅದೃಷ್ಟಿ ಏನ್ ಮಾಡದ, ಮಧ್ಯಮ ಅಧಿಕಾರಿಗೆ ಇದು ತಿಳಿಲಿಲ್ಲ, ಬ್ರಹ್ಮ ಅನುಭವಕ್ಕೆ ಬರಲಿಲ್ಲ. ಆದ್ದರಿಂದ ಅದೃಷ್ಟಿಯ ಸಲುವಾಗಿ 5ನೇ ತರಂಗದಲ್ಲಿ ಲಯ ಚಿಂತನವನ್ನ ಹೇಳಬೇಕಾಗಿದೆ. ಈಗ ಚಾಲು ಆಯ್ತು ನಿಮಗ 5ನೇ ತರಂಗ. ಇಲ್ಲಿ ತನಕ ಗುರು ಸತ್ಯ, ಶಾಸ್ತ್ರ ಸತ್ಯ, ಗುರು ಮಿಥ್ಯ, ಶಾಸ್ತ್ರ ಮಿಥ್ಯ ಅಂತೇಳಿ ಗುದ್ದಾಡಿದ್ರಲ್ಲ. ಈಗ ಮಧ್ಯಮ ಅಧಿಕಾರಿಗಳಿಗೆ ಲಯ ಚಿಂತನ, ಉತ್ತಮ ಅಧಿಕಾರಿಗಳಿಗೆ ಎಂತ ಚಿಂತನೆ ಹೇಳಿದ್ರವರು? ಬ್ರಹ್ಮದ ಯಥಾರ್ಥ ಜ್ಞಾನ ಹೇಳಿದ್ರು. ಅದು ಅವನಿಗೆ ತಿಳಿತು. ಈಗ ಏನ್ ಮಾಡ್ಬೇಕಾಗ್ಯದ? ಲಯ ಚಿಂತನ ಅಂದ್ರೆ ಮಧ್ಯಮ ಅಧಿಕಾರಿಗೆ ಹೇಳ್ಬೇಕಾಗ್ಯದ. ಈ ಲಯ ಚಿಂತನದ ಭಾಗ ಡಿಟೇಲ್ ಆಗಿ ನಾಳೆ ವಿಚಾರ ಮಾಡೋಣ. ದಯವಿಟ್ಟು ಯಾರು ಮಿಸ್ ಮಾಡಬೇಡ್ರಿ. ರೆಗ್ಯುಲರ್ ಆಗಿ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರ್ಯಾರು ಬರ್ತಾರ
ಅವರೆಲ್ಲರಿಗೂ ಕರ್ಕೊಂಡು ಕುಂತು ಮತ್ತೆ ಅವ್ರು ಯಾಕೆ ಬಂದಿಲ್ಲ ಏನು ವಿಚಾರ ಮಾಡಿ ಚರ್ಚೆ ಮಾಡೋದು. ಸ್ವಲ್ಪ ಇಟ್ಕೊಳ್ರಿ ಪದ್ಧತಿ. ಸುಮ್ಮನೆ ನಿಮ್ಮಟ್ಟಕ್ಕೆ ನೀವೇ ಅಟೆಂಡ್ ಆಗೋದು, ನಿಮ್ಮಟ್ಟಕ್ಕೆ ನೀವೇ ಬಿಡೋದು, ಆಜು ಬಾಜು ಯಾರದಾರ ಯಾರಿಲ್ಲ ನೋಡ್ಲ. ಸತ್ಸಂಗ ಅಂದ್ರೆ ಈ ಸಂಘದೊಳಗ ಸಂಘದ ಜವಾಬ್ದಾರಿಯುತವಾಗಿ ಎಲ್ಲರ ಮೇಲೆ ಒಂದು ಕಣ್ಣಿಟ್ಟು 2 ದಿನ 3 ದಿನ ಬರ್ಲಿಲ್ಲ ಅಂದ್ರೆ ಯಾಕ್ರಿ ಬಂದಿಲ್ಲ ಏನು ಅಂತೇಳಿ ಕೇಳೋದು ಹೇಳೋದು ಮಾಡ್ಬೇಕು. ನಿಮ್ಮ ಮನೆಯವ್ರು ಎಕಡೆ ಹೋಗುನ ಸುಮ್ಮಿರ್ತೀರೇನು ನೀವು? ನಿಮ್ಮ ಮನೆಯಾಗಿನವರು ಯಾರ್ಯಾರ ಒಬ್ರು ಎಕಡೆ ಹೋದ್ರು 1-2-3 ದಿನ ಬರ್ಲಿಲ್ಲ ಅಂದ್ರೆ ಸುಮ್ಮಿರ್ತೀರ? ಮತ್ತ ಇದು ಒಂದು ಫ್ಯಾಮಿಲಿ ಹೌದಾ ಅಲ್ಲ? ಈ ಫ್ಯಾಮಿಲಿ ಒಳಗೆ ಯಾಕೆ ಬಂದಿರಿ, ಯಾಕೆ ಬಂದಿಲ್ಲ, ಏನಾಯ್ತು ಏನು ಹೇಳೋದು ಕೇಳೋದು ಬೇಡ. ಅದಕ್ಕೆ ಸಂಪರ್ಕಾಧಿಕಾರಿ ಅಂತ ಒಂದು ಮಾಡೀವಿ. ಯಾರ್ಯಾರು ಸಂಪರ್ಕಾಧಿಕಾರಿಗಳದಿರಿ ಸ್ವಲ್ಪ ಯಾಕೆ ಬಂದಿಲ್ಲ ಏನು ಬರ್ರಿ ಪಾಠಕ್ಕೆ ಮಾತಾಡ್ಬೇಕು. ಮತ್ತೆ ಇಲ್ಲಿ ಏನು ನಡೆದದ ಕೆಲವೊಬ್ರು ಕನ್ಫ್ಯೂಸ್ ಮಾಡ್ಕೊಂಡು ಬರೋದ್ ಬಿಟ್ಟಿರ್ತಾರ, ಏನೇನೋ ಆಗಿರ್ತಾವ. ಅವೆಲ್ಲ ಒಂದ್ ಸ್ವಲ್ಪ ಹಂಗೆ ಕೇಳ್ಕೋತ ಜೊತೆಗೆ ಕರ್ಕೊಂಡು ಹೋಗಂತ ಕೆಲಸ ಮಾಡ್ಬೇಕು. ಸಂಗಡಿಗರು ಅಂತಾರಲ್ಲ, ಅದು ಮಾಡ್ಬೇಕು ಕೆಲಸ. ಅದಕ್ಕೆ ನಾಳೆ ಲಯ ಚಿಂತನ ಅತಿ ಉಪಯುಕ್ತವಾದಂತ ಚಿಂತನ. ನಾವು ಬ್ರಹ್ಮ ಸಾಕ್ಷಾತ್ಕಾರದ ಸುದ್ದಿ ತಿಳ್ಕೊಂಡೇವೆ. ಎಲ್ಲಾಗ್ಯದ ಬ್ರಹ್ಮ ಸಾಕ್ಷಾತ್ಕಾರ? ಈಗ ನಮಗೆ ಮ್ಯೂಟ್ ಆಯ್ತಾ? ನಾವು ಬ್ರಹ್ಮ ಸಾಕ್ಷಾತ್ಕಾರದ ಸುದ್ದಿ ತಿಳ್ಕೊಂಡೇವಿ. ಎಲ್ಲಾಗ್ಯದ? ಬ್ರಹ್ಮಾಸ್ಮಿ ಆಲಿಲ್ಲ, ಮತ್ತೇನಾಲಿಲ್ಲ. ಸರ್ವಂ ಬ್ರಹ್ಮಾಸ್ತಿ ಎಲ್ಲಿ ಆಲಕತ್ತ? ಸುಮ್ಮನೆ ಮಾತಾಡ್ತೀವಿ ಆಟೆ. ಈ ಲಯ ಚಿಂತನದಲ್ಲಿಂತಾರೆ ನಮಗೇನಾರ ಬುದ್ಧಿ ಬರ್ತದೇನೋ ನೋಡೋಣ. ಏನೇನಾಗ್ತದೆ ನೋಡ್ಬೇಕು. ನಾವು ಉತ್ತಮ ಅಧಿಕಾರಿಗಳ ಅಲ್ಲ ಅಂತ ಸಾಬೀತಾಗಿ ಯಾರಿಗಾರೆ ಒಬ್ಬರಿಗಾರೆ ಹಂಗ ಎಲ್ಲಾ ಬ್ರಹ್ಮ ಅನ್ನಂಗ ಅನ್ಸದೇನು? ಯಾರಿಗೆ ಅನ್ಸಿಲ್ಲ. ನಾವು ಬ್ರಹ್ಮ ಅಂತೇಳಿ ಅನ್ಸದೇನು? ಶಾಸ್ತ್ರದಾಗ ಹೇಳ್ಯಾರಂತೇಳಿ ಅನ್ಕೊಳಕತ್ತೀವಿ ಅಷ್ಟೇ. ನಮ್ಗೇನಾರ ಹಂಗ ಅನುಭವ ಆಗ್ಯದೇನು? ಇಲ್ಲ. ಅದಕ್ಕೆ ಈಗೇನ್ ಮಾಡ್ಬೇಕು? ಲಯ ಚಿಂತನದ ಮೂಲಕ ಮಧ್ಯಮ ಅಧಿಕಾರಿಗೆ ಹೇಳಿದ ಉಪದೇಶವನ್ನ ಕೇಳಿ, ಅದನ್ನು ಕೇಳಿದಾಗ ಆದ್ರೂ ನಮಗೇನಾರೆ ಇದು ಬ್ರಹ್ಮದ ಯಥಾರ್ಥ ಜ್ಞಾನ ಆತದೆ ನೋಡ್ಬೇಕು. ಅದು ಆಯ್ತು ಅಂತಂದ್ರೆ ನಾವು ಮಧ್ಯಮ ಅಧಿಕಾರಿಗಳಂತ ತಿಳ್ಕೋಬೇಕು. ಮಧ್ಯಮ ಅಧಿಕಾರಿಗಳ ಲಯ ಚಿಂತನದಿಂದಲೂ ನಮ್ಗೆ ಅನುಕೂಲ ಆಗಲಿಲ್ಲ ಅಂತಂದ್ರ ಕನಿಷ್ಠ ಅಧಿಕಾರಿ ಯಾವ ಚಿಂತನ ಹೇಳ್ತಾರ ನೋಡಿ ಮತ್ತೆ ಅಲ್ಲಿ ಹೋಗ್ಬೇಕು. ನಾವು ಕನಿಷ್ಠ ಅಧಿಕಾರಿಗಳ ಅದಿವ ಇಲ್ಲ ಅದು ಆದ್ರೂ ಚೆಕ್ ಮಾಡ್ಕೋಬೇಕು. ಕನಿಷ್ಠ ಅಧಿಕಾರಿನೂ ಇಲ್ಲ ಅಂತಂದ್ರ ಮತ್ತೇನದು ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ಇನ್ನ ಸ್ಟ್ರಾಂಗ್ ಮಾಡಬೇಕು. ಮಾಡಿ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಇನ್ನ ಸ್ಟ್ರಾಂಗ್ ಮಾಡ್ಕೋಬೇಕು. ಈಗೆಲ್ಲ ಮಾಹಿತಿಗಳು ಇವೇನು ವೇಸ್ಟ್ ಆಗಂಗಿಲ್ಲ, ಒಳಗಿರ್ತಾವ, ಅವಾಗ ಅವು ಕೆಲ್ಸಕ್ಕೆ ಬರ್ತಾವ. ಅದಕ್ಕೆ ಅವ್ರೇನಾಗ್ತಾರೆ, ಇಸ್ಕಾನ್ ಟೆಂಪಲ್ದವರು ಜಪ ಮಾಡ್ರಿ ಅಂದ್ರೆ ನಿಮ್ಮ ಚಿತ್ತ ನಿಶ್ಚಲ ಮಾಡ್ಕೊಳ್ರಿ, ನಿರ್ಮಲ ಮಾಡ್ಕೊಡ್ರಿ ಅಂತ ಅಷ್ಟೇ. ಅದು ಮಾಡ್ಕೊಂಡಾಗ ಇವು ಅರ್ಥ ಆಗ್ತಾವ. ಎಲ್ಲಿ ಹೋಗಲ್ಲ. ನೀವು ಕಲ್ತ ಜ್ಞಾನ ಎಲ್ಲಿ ಹೋಗಲ್ಲ, ನಿಮ್ಮ ಒಳಗೆ ಇರ್ತದ. ಅದು ನಿಮಗೆ ಫಲ ಕೊಡ್ಬೇಕಾದ್ರೆ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಮಾಡ್ಕೊಂಡ್ರೆ ಉಪಯೋಗ ಆಗ್ತದೆ. ಅದಕ್ಕೆ ಇದು ವಿಚಾರ ಸಾಗರದ ಮುಂದಿನ ಭಾಗ ನಾಳೆ ಚಿಂತನೆ ಮಾಡೋಣ ಅಂತ ಹೇಳುವವರಾಗಿ ಇವತ್ತಿನ ಪಾಠ ನಿಮ್ಮೆಲ್ಲರ ಪಾದಗಳಿಗೆ ಅರ್ಪಿಸ್ತಾ ಇದ್ದೇವೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಶರಣ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ. ಜೈ ಶುದ್ಧ, ಜೈ ಜೈ ಶುದ್ಧ. ಮುಂದೇನ್ ಮಾಡ್ತಾರೆ? ಈಗ ಕೂತ್ರೆ ಏನ್ ಮಾಡ್ಬೇಕು? ಲಯ ಚಿಂತನ ನೀವೆಲ್ಲ ಲಯ ಆಗಿರಿ ನೋಡ್ರಿ. ಅಷ್ಟೇ ಮಾಡಿ, ಏನಾರು ಮಾಡಿ, ಬಡಬಡ ಮಾಡಿ, ಟೈಮ್ ಆಗ್ಯಾವ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ.
ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು.